ವಂದನಮು ರಘುನಂದನ ವಂದನಮು ರಘುನಂದನ ಸೇತುಬಂಧನ ಭಕ್ತಚಂದನ ವಂದನಮು ರಘುನಂದನ ಸೇತುಬಂಧನ ಭಕ್ತಚಂದನ ರಾಮ ವಂದನಮು ರಘುನಂದನ ಸೇತುಬಂಧನ ಭಕ್ತಚಂದನ ರಾಮ ವಂದನಮು ರಘುನಂದನ ಸೇತುಬಂಧನ ಭಕ್ತಚಂದನ ರಾಮ ವಂದನಮು ರಘುನಂದನ ವೇಗರ ಕರುಣಾ ಸಾಗರ ವೇಗರ ಕರುಣಾ ಸಾಗರ ವೇಗರ ಕರುಣಾ ಸಾಗರ ಶ್ರೀ ತ್ಯಾಗರಾಜನುತ कृपया कर राम वेगर सागरा श्री त्यागराजनुत कृपया कर राम वंदनमु रघुनंदन सेतुबंधना भक्तचंदना राम वंदनमु रघुनंदना सेतुबंधना भक्तचंदना राम वंदनमु वंदनमु रघुनंदना वंदनमु रघुनंदना रघुनंदना रघुनंदन आनंदमानंदकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमत्परं ब्रह्मगुरुं स्मरामि देवकी परमानन्दं कृष्णं वन्दे जगद्गुरुं सर्वोपनिषदो गावः दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत् ಸೃಷ್ಟಿ ಮೂಲದಲ್ಲಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ವೇದಿಯಲ್ಲಿ ಜ್ಞಾನವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮಿ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ನಮನಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 109ನೇ ಕುಸುಮವನ್ನು ಧರ್ಮಪ್ರಭುವಾದ ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ತೊಡಗಿದ್ದೇನೆ. ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕದವರೆಗಿನ ಪಾಠ ಸಂಪನ್ನವಾಗಿತ್ತು. ಆ ಒಂದು ಕೊನೆಯ ಶ್ಲೋಕ ಮಾಂ ಉಪಯತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ
ಸಂಸಿದ್ಧಿಂ ಪರಮಾಂ ಗತಾಃ. ಮಹಾತ್ಮರು ಪರಮಸಿದ್ಧಿಯನ್ನು ಸಂಪಾದನೆ ಮಾಡ್ತಾರೆ, ಪರಿಣಾಮವಾಗಿ ನನ್ನನ್ನು ಬಂದು ಸೇರ್ತಾರೆ. ಹಾಗಾಗಿ ಅವರಿಗೆ ದುಃಖದ ಮುಡುವಾದ ಅಶಾಶ್ವತವಾದ ಮರುಹುಟ್ಟು ಪುನರ್ಜನ್ಮ ಎಂಬುದು ಇರೋಲ್ಲ ಎಂಬುದಾಗಿ, ಯಾರಿಗೆ ಮೋಕ್ಷ ಸುಖ ಸಿಗುತ್ತೆ, ಯಾರು ಸಂಸಾರ ಚಕ್ರದಲ್ಲಿ ಇಳಿತಾರೆ ಅನ್ನೋ ಬಗ್ಗೆ ಒಂದು ಪರಿಚಯವನ್ನು ಕೊಟ್ಟಿದ್ದಾಗಿದೆ. ಮುಂದಿನ ಮಾತು, ಆ ಬ್ರಹ್ಮಭುವನಾತ್ ಲೋಕಾಃ ಪುನರಾವರ್ತಿನೋರ್ಜುನ ಮಾಂ ಉಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಈ ಸೃಷ್ಟಿಯಲ್ಲಿ ನಾನಾ ಲೋಕಗಳಿವೆ. ಆ ಲೋಕದಲ್ಲಿ ಇರುವ ಜೀವಿಗಳೆಲ್ಲರೂ ಸಹ ಈ ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ತಾರಾ, ಅಥವಾ ಮಾನವರಿಗೆ ಮಾತ್ರ ಈ ಹುಟ್ಟು ಸಾವಿನ ಚಕ್ರವೇ ಅಂತ ಏನಾದರೂ ಪ್ರಶ್ನೆ ಹುಟ್ಕೊಳ್ಳಬಹುದು. ಅದಕ್ಕೆ ಒಂದು ಸಮಾಧಾನ. ಅರ್ಜುನ, ಎಲೆ ಅರ್ಜುನನೇ, ಆ ಬ್ರಹ್ಮಭುವನಾತ್ ಲೋಕಾಃ, ಬ್ರಹ್ಮಲೋಕದ ಪರ್ಯಂತವಾಗಿ ಲೋಕಾಃ ಲೋಕಗಳು, ಜನಗಳು, ಪುನರಾವರ್ತಿನಃ ಪುನಃ ಇಲ್ಲಿ ಗೋಚರಿಸುವಂಥ ಜೀವಿಗಳು. ತು ಆದರೆ ಕೌಂತೆಯ, ಕೌಂತೆಯನೇ, ಮಾಂ ಉಪೇತ್ಯ ನನ್ನನ್ನು ಸೇರಿ ಪುನರ್ಜನ್ಮನ ವಿದ್ಯತೆ, ಪುನರ್ಜನ್ಮ ಮರುಹುಟ್ಟು ಎಂಬುದು ವಿದ್ಯತೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಯಾವ್ಯಾವ ಜೀವಕೋಟಿ ಪುನರ್ಜನ್ಮ ಹೊಂದುತ್ತೆ ಅನ್ನೋ ವಿಷಯಕ್ಕೆ ಒಂದು ಉತ್ತರ. ಬ್ರಹ್ಮಲೋಕ ಪರ್ಯಂತವಾಗಿ, ಬ್ರಹ್ಮಲೋಕ ಅಂದರೆ ಸತ್ಯಲೋಕ, ಸತ್ಯಲೋಕ ಪರ್ಯಂತವಾಗಿ ಇರುವ ಎಲ್ಲ ಭೂತಕೋಟಿಗಳು ಅವಷ್ಟೂ ಸಹ ಮತ್ತೆ ಹುಟ್ಟಿ ಮತ್ತೆ ಲಯ ಆಗುವಂತಹ ಈ ಒಂದು ಸಂಸಾರ ಚಕ್ರವನ್ನು ಅನುಭವಿಸುತ್ತವೆ. ಯಾರು ನೇರವಾಗಿ ಶ್ರೀಕೃಷ್ಣ ಪ್ರಭುವನ್ನು ಅಂದರೆ ಪರತತ್ವವನ್ನು ಹೋಗಿ ಸೇರ್ತಾರೋ ಅವರಿಗೆ ಮಾತ್ರ ಜನ್ಮವೆಂಬುದು ಇಲ್ಲ. ಇಲ್ಲಿ ಕೆಲವು ಪದಗಳನ್ನು ಗಮನಿಸ್ಕೊಳ್ಳೋಣ. ಇಲ್ಲಿ ಮುಂದೆ 4-5 ಶ್ಲೋಕಗಳಲ್ಲಿ ಹೇಳ್ತಾ ಇರುವ ವಿಷಯಗಳಿಗೆ ತುಂಬ ವಿವರಣೆ ಕೊಡೋದಕ್ಕೆ ಕಷ್ಟ ಸಾಧ್ಯ. ಅದರಿಂದ ಸ್ವಲ್ಪ ಓಟ ಮುಂದೆ ಸಾಗಬಹುದು. ಅದರಲ್ಲಿ ಸಾರಿಷ್ಠವಾದ ವಿಷಯವನ್ನು ಮನನ ಮಾಡಿಕೊಳ್ಳೋಣ. ಈ ಪದ್ಯದಲ್ಲಿ ಆ ಬ್ರಹ್ಮಭುವನಾತ್ ಅಂತ ಪದ. ಭುವನ ಅಂದರೆ ಲೋಕ, ಬ್ರಹ್ಮ ಭುವನ ಅಂದರೆ ಬ್ರಹ್ಮಲೋಕ ಅಂತ. ಬ್ರಹ್ಮಲೋಕ ಅನ್ನೋದನ್ನು ಇನ್ನು ಕೆಲವು ಕಡೆಗಳಲ್ಲಿ ಸತ್ಯಲೋಕ ಅನ್ನೋ ಪದದಿಂದಲೂ ಕರೀತಾ ಇದ್ದಾರೆ. ಒಟ್ಟು ಲೋಕಗಳನ್ನು ಹೇಳುವಾಗ ಸಪ್ತ ಊರ್ಧ್ವಲೋಕಗಳು, ಸಪ್ತ ಅಧೋಲೋಕಗಳು ಎಂಬುದಾಗಿ 14 ಹೇಳಿರುವಂತಹದ್ದು ಪ್ರಸಿದ್ಧವಾಗಿದೆ. ಸಪ್ತ ಊರ್ಧ್ವಲೋಕಗಳು ಅಂತಂದಾಗ ಭೂಲೋಕ ಮೊದಲನೇ ಊರ್ಧ್ವಲೋಕ ಅದು. ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ ಎಂಬುದಾಗಿ ಇವೇ 7 ಊರ್ಧ್ವಲೋಕಗಳು. ಇದರಲ್ಲಿ 7ನೇ ಊರ್ಧ್ವಲೋಕ ಏನಿದೆ ಅದಕ್ಕೆ ಸತ್ಯಲೋಕ ಅಂತಲೂ ಕರೀತಾರೆ, ಹಾಗೆ ಬ್ರಹ್ಮಲೋಕ ಅಂತಲೂ ಕರೀತಾರೆ. ಇನ್ನು ಭೂಮಿಗಿಂತ ಕೆಳಗಡೆಗೆ ಅಂತ ತೆಗೆದುಕೊಂಡ್ರೆ ಅಲ್ಲಿ 7 ಅಧೋಲೋಕಗಳಿದೆ. ಅತಲ ವಿತಲ ಇತ್ಯಾದಿಯಾಗಿ ಪಾತಾಳ ಪರ್ಯಂತವಾಗಿ 7 ಅಧೋಲೋಕಗಳಿದೆ. ಇಲ್ಲಿ ಆ ಬ್ರಹ್ಮಭುವನಾತ್ ಅಂತ ಹೇಳಿದಾಗ ಆ ಬ್ರಹ್ಮಭುವನವನ್ನು ಒಂದನ್ನು ಬಿಟ್ಟು ಅಂದರೆ ಬ್ರಹ್ಮಲೋಕವನ್ನು ಒಂದು ಬಿಟ್ಟು ಉಳಿದ 6 ಊರ್ಧ್ವಲೋಕಗಳಲ್ಲಿ ಹಾಗೆ ಕೆಳಗಡೆ ಇರುವಂಥ 7 ಅಧೋಲೋಕಗಳಲ್ಲಿ ಯಾವ್ಯಾವ ಜೀವಕೋಟಿಗಳು ಇವೆಯೋ ಅವೆಲ್ಲವೂ ಸಹ
ಹುಟ್ಟು ಸಾವಿನ ಚಕ್ರಕ್ಕೆ ಒಳಪಟ್ಟವುಗಳೇ. ಈ ಸತ್ಯಲೋಕಕ್ಕೆ ಸಂಬಂಧಪಟ್ಟ ವಿಷಯ ಏನು ಅಂತ ಕೇಳಿದರೆ, ಒಂದು ಕಡೆಯಲ್ಲಿ ವಿಷ್ಣು ಪುರಾಣದಲ್ಲಿ ಬರುವಂಥ ಒಂದು ಮಾತು, ಅಪುನರ್ಮಾರಕ ಯತ್ರ ಬ್ರಹ್ಮಲೋಕೋ ಹಿ ಸಸ್ಮೃತಃ. ಬ್ರಹ್ಮಲೋಕ ಅಂದರೆ ಯಾವುದು ಅಂತ ಕೇಳಿದರೆ, ಅಪುನರ್ಮಾರಕ, ಮತ್ತೆ ಮತ್ತೆ ಮೃತ್ಯುವಶರಾಗದೇ ಇರುವಂಥ ಜಾಗ ಯಾವುದಿದೆಯೋ ಅದು ಬ್ರಹ್ಮಲೋಕ ಎಂಬುದಾಗಿ. ಅದೇ ತರಹ ಇನ್ನೊಂದು ದೈವಿ ಪುರಾಣದಲ್ಲಿ ಬರುವಂಥ ಒಂದು ಮಾತು, ಸತ್ಯಸ್ತು ಸಪ್ತಮೋ ಲೋಕ. ಸತ್ಯಲೋಕ ಅನ್ನೋದು 7ನೇ ಲೋಕ ಅಂತ, ಅಂದರೆ ಊರ್ಧ್ವ ಲೋಕಗಳಲ್ಲಿ 7ನೇ ಲೋಕ. ಅದು ಅಪುನರ್ಭವ ವಾಸಿನಾಂ, ಅದು ಯಾರ ಲೋಕ ಅಂತ ಕೇಳಿದರೆ, ಪುನರ್ಭವವನ್ನು ಹೊಂದದೇ ಇರುವಂಥವರ ಅದು ಲೋಕ. ಪುನರ್ಭವವಾಸಿಗಳು ಅಂದರೆ ಮತ್ತೆ ಮತ್ತೆ ಜನ್ಮ ಎತ್ತುವ ಜೀವಿಗಳು ವಾಸ ಮಾಡುವಂಥ ಜಾಗ ಅಂತ. ಹಾಗಲ್ಲದೆ ಮತ್ತೆ ಜನ್ಮ ಎತ್ತುವ ಸನ್ನಿವೇಶವಿಲ್ಲದೇ ಇರುವಂತಹ ಅಮೃತರಾದ ಅಮರರಾದಂಥ ಒಂದು ವಿಶಿಷ್ಟವಾದ ಚೇತನ ಇರುವಂಥ ಜಾಗ ಅದು. ಬ್ರಹ್ಮಲೋಕ ಸಮಾಖ್ಯಾತೋ ಹಿ ಅಪ್ರತೀಘಾತ ಲಕ್ಷಣ. ಆ ಸತ್ಯಲೋಕಕ್ಕೆ ಬ್ರಹ್ಮಲೋಕ ಎಂಬುದಾಗಿಯೂ ಕರೀತಾರೆ. ಅದು ಅಪ್ರತೀಘಾತ ಲಕ್ಷಣ. ಅಲ್ಲಿ ಯಾವುದೇ ರೀತಿಯಾದಂಥ ಪ್ರತೀಘಾತ ಅಂದರೆ ಮರಣ ಇಲ್ಲ, ವಿಘ್ನ ಇಲ್ಲ, ಶಾಶ್ವತವಾದ ಸುಖವನ್ನು ಅನುಭವಿಸುವಂಥ ಜಾಗ ಎಂಬುದಾಗಿ ಒಂದು ನಿರ್ಣಯವನ್ನು ಪುರಾಣ ಗ್ರಂಥಗಳು ಕೊಡ್ತಾ ಇವೆ. ಈ ವಿಚಾರದಲ್ಲಿ ಸಣ್ಣ ಅಭಿಪ್ರಾಯ ಭೇದಗಳು ಇರುತ್ತವೆ. ಆದರೆ ನಾವು ಸಾರಿಷ್ಠವಾದ ಭಾಗವನ್ನು ತೆಗೆದುಕೋಬೇಕು. ಅವ್ರು ಹೀಗೆ ಹೇಳ್ತಾರೆ, ಇವ್ರು ಹಾಗೆ ಹೇಳ್ತಾರೆ ಅಂತ 10 ಮತಗಳನ್ನು ಉಲ್ಲೇಖ ಮಾಡ್ತಾ ಹೋದರೆ ಯಾವುದನ್ನು ಹಿಡ್ಕೋಬೇಕು ಯಾವುದನ್ನು ಬಿಡಬೇಕು ಅನ್ನೋ ತರಹ ಸಂದಿಗ್ಧತೆ ಬರುತ್ತೆ. ಹಾಗಾಗದೇ ಇರೋದು ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಪ್ರಸಿದ್ಧವಾದಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದೀನಿ. ಅಂದರೆ ಈ 13 ಲೋಕಗಳಲ್ಲಿ ಎಲ್ಲಿ ಬೇಕಾದರೂ ಜನ್ಮ ಎತ್ತೋದಕ್ಕೆ ಅವಕಾಶ ಇದೆ. ಭೂಮಿಯಿಂದ ಆರಂಭ ಮಾಡಿರುವ ಮೇಲಿರುವ 6 ಊರ್ಧ್ವ ಲೋಕಗಳಲ್ಲಿ ಜನ್ಮ ಎತ್ತಬೇಕಾದ್ರೆ ಅವನು ಪುಣ್ಯ ಸಂಪಾದನೆ ಮಾಡೋದನ್ನಾಗಿರಬೇಕು. ಕಾರಣ ಅಲ್ಲಿ ಅತಿಶಯವಾದ ಸುಖ ಇರುತ್ತೆ. ಮೇಲ್ಮೇಲೆ ಹೋದಂತೆ ಸತ್ವಪ್ರಧಾನವಾದ ಲೋಕಗಳು. ಸತ್ವ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಸುಖ ಇರುತ್ತೆ. ಸುಖಕ್ಕಾಗಿ ಪರದಾಡಬೇಕಾಗಿಲ್ಲ, ಸಹಜವಾದ ಸುಖ ಅದು ತಾನಾಗೆ ಹರಿದು ಬರುವಂಥ, ಒಳಗಡೆಯಿಂದ ಹರಿದು ಬರುವಂಥ ಒಂದು ಸುಖ. ಹಾಗೆ ಭೂಲೋಕದಿಂದ ಭೂರ್ಲೋಕ ಹೀಗೆ ಮೇಲ್ಮೇಲಕ್ಕೆ ಹೋದಂತೆ ಆ ಸುಖಾನುಭವದ ಪ್ರಮಾಣ ಹೆಚ್ಚಾಗ್ತಾ ಹೋಗಿ ಕೊನೆಯಲ್ಲಿ ಬ್ರಹ್ಮಾನುಭವ ಅನ್ನೋ ರೀತಿಯ ಸ್ಥಿತಿ ಸಿಗುತ್ತೆ. ಹೆಜ್ಜೆ ಹೆಜ್ಜೆಯಾಗಿ ಹೋಗಿ ತಲುಪೋದಕ್ಕೆ ಬರುತ್ತೆ. ಆ ರೀತಿಯಲ್ಲಿ ಆ ಲೋಕಗಳೆಲ್ಲ ಕ್ರಮಕ್ರಮವಾಗಿ ಸತ್ವಪ್ರಧಾನವಾದ ಲೋಕಗಳು. ಅದೇ ಅಧೋಲೋಕ ಅಂತೇನಿದೆ ಅವುಗಳೆಲ್ಲ ಕ್ರಮಕ್ರಮವಾಗಿ ತಮಃಪ್ರಧಾನವಾದ ಲೋಕಗಳು. ಅತಲ ವಿತಲ ಅಂತ ಶುರುವಾಗುವಾಗ ಭೂಮಿಗಿಂತ ಆ ಲೋಕದಲ್ಲಿ ಹೆಚ್ಚು ತಮಸ್ಸಿದೆ, ಅದಕ್ಕಿಂತ ಅದ್ರ ಕೆಳಗಡೆ ಇರುವಂಥ ಲೋಕದಲ್ಲಿ ಇನ್ನೂ ಹೆಚ್ಚು ತಮಸ್ಸಿದೆ. ಕೊನೆಗೆ ಪಾತಾಳ ಅಂತ ಹೇಳಿದಾಗ ಅತಿಶಯವಾದ ತಮಸ್ಸಿರುವಂತಹ ಜಾಗ. ತಮಸ್ಸಿದೆ ಅಂದರೆ ಅಜ್ಞಾನ ಇದೆ ಅಂತ ಒಂದು ಅರ್ಥ. ಅಜ್ಞಾನ ಇದೆ ಅಂದರೆ ಪಕ್ಕದಲ್ಲಿ ದುಃಖನೂ ಇರುತ್ತೆ. ಅಜ್ಞಾನವನ್ನು ಅನುಭವಿಸೋದಕ್ಕೆ ಯಾರೋ ಒಂದು ಜೀವ ಅಲ್ಲಿ ಇದೆ ಅಂತಂದರೆ ಪಕ್ಕದಲ್ಲೇ ಯಾವುದೋ ಪಾಪ ಜೊತೆಗೆ ಸುತ್ಕೊಂಡ್ಬಂದಿರೋದ್ರಿಂದ ಈ ಅಜ್ಞಾನ ಬಂದಿದೆ. ಆ ಪಾಪದ ಫಲವಾಗಿ ದುಃಖನೂ ಅಷ್ಟೇ ಇರುತ್ತೆ. ಅದು ಇಂತಹ ಲೋಕಗಳಲ್ಲಿ ಜೀವಿ ಎಲ್ಲಿ ಬೇಕಾದರೂ ಹುಟ್ಟಬೋದು. ಕಾರಣ ಪುಣ್ಯ ಪಾಪಗಳು. ಪುಣ್ಯಗಳು ಊರ್ಧ್ವಲೋಕದ ಕಡೆಗೆ ಕರ್ಕೊಂಡು ಹೋಗುತ್ತವೆ, ಪಾಪಗಳು ಅಧೋಲೋಕದ ಕಡೆಗೆ ಕರ್ಕೊಂಡು ಹೋಗುತ್ತವೆ. ಪುಣ್ಯ ಪಾಪಗಳನ್ನು ಊರ್ಧ್ವಲೋಕ ಅಧೋಲೋಕಗಳಲ್ಲಿ ಅನುಭವಿಸಿ ಶಿಷ್ಟವಾದ ಪುಣ್ಯ ಪಾಪಗಳನ್ನು, ಬಾಕಿ ಉಳಿದ ಅಲ್ಪ ಸ್ವಲ್ಪ ಸುಖ ದುಃಖಗಳನ್ನು ಅನುಭವಿಸೋದಕ್ಕಾಗಿ ಈ ಮಾನವ ಲೋಕದಲ್ಲಿ ಜನ್ಮ ಸಿಗುತ್ತೆ. ಹಾಗಿರೋದ್ರಿಂದ ಪುನರಾವರ್ತನ ಅಂದರೆ ಮತ್ತೆ ಮತ್ತೆ ಬರೋದು
ತಿರುಗಿ ತಿರುಗಿ ಬರೋದು, ಅಂದರೆ ತಿರುಗಿ ತಿರುಗಿ ಹುಟ್ಟೋದು ಅನ್ನೋ ವ್ಯವಸ್ಥೆ ಒಟ್ಟು 13 ಲೋಕಗಳಲ್ಲಿ ಘಟಿಸುತ್ತೆ. ಅದೇ ಇನ್ನೊಂದು ಸತ್ಯಲೋಕ ಅಥವಾ ಬ್ರಹ್ಮಲೋಕ ಅನ್ನೋದೇನಿದೆ ಅಲ್ಲಿ ಆ ರೀತಿಯಾದ ವ್ಯವಸ್ಥೆ ಅಲ್ಲ. ಅದಕ್ಕೆ ಕಾರಣ ಆ ಸತ್ಯಲೋಕವನ್ನು ಮುಟ್ಟಿದ್ರೆ ಪರಮಾತ್ಮ ತತ್ವವನ್ನು ಮುಟ್ಟದಂತೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದಾಗಿ ಕರೆಯಲ್ಪಡುತ್ತಿರುವ ಯಾವ ಬ್ರಹ್ಮ ಸತ್ಯವಿದೆಯೋ ಅದನ್ನು ಹೋಗಿ ಮುಟ್ಟಿದಾಗ ಇನ್ನು ಕೆಳಗಡೆ ಇಳಿದು ಬರುವಂಥ ಪರಿಸ್ಥಿತಿ ಇಲ್ಲ. ಎಲ್ಲ ಜನ್ಮಾಂತರದ ಕರ್ಮಗಳು ದಗ್ಧವಾಗಿ ಹೊರಟೋಗುತ್ತೆ, ಜ್ಞಾನಾಗ್ನಿಯಿಂದ ಭಸ್ಮವಾಗಿ ಹೊರಟೋಗುತ್ತೆ. ಆ ಕರ್ಮಗಳೆಲ್ಲ ಉಳ್ಕೊಂಡಿದ್ರೆ ಚಿತ್ತದಲ್ಲಿ ಆ ಒಂದೊಂದು ಕರ್ಮವು ಮುಂದಿನ ಜನ್ಮಗಳಿಗೆ ಎಳ್ಕೊಂಡು ಹೋಗುತ್ತವೆ. ಅದರ ಕರ್ಮಗಳೆಲ್ಲ ಪರಮಾತ್ಮ ಎಂಬ ಜ್ಞಾನ ಏನಿದೆ ಅದೇ ಒಂದು ಅಗ್ನಿ ಇದ್ದ ಹಾಗೆ, ಆ ಅಗ್ನಿಯ ಕಾರಣದಿಂದಾಗಿ, ಆ ಅನುಭವದ ಕಾರಣದಿಂದಾಗಿ ಎಲ್ಲವೂ ನಿರ್ವೀರ್ಯವಾಗಿ ಮಾಡಲ್ಪಡುತ್ತವೆ, ಸುಟ್ಟ ಬೀಜದಂತೆ ಮಾಡಲ್ಪಡುತ್ತವೆ. ಹಾಗಾದಾಗ ಅವುಗಳು ಮತ್ತೊಮ್ಮೆ ಜನ್ಮಕ್ಕೆ ಕರ್ಕೊಂಡು ಹೋಗಲ್ಲ. ಮಾಂ ಉಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಆದ್ದರಿಂದಲೇ ಶ್ರೀಕೃಷ್ಣ ಪ್ರಭುವಿನ ಮಾತು, ನನ್ನನ್ನು ಯಾವ ಜೀವ ಬಂದು ಸೇರುತ್ತೋ ಅವನಿಗೆ ಪುನರ್ಜನ್ಮನ ವಿದ್ಯತೆ, ಪುನರ್ಜನ್ಮ ಎಂಬುದು ಇರೋಲ್ಲ ಎಂಬುದಾಗಿ. ಆದ್ದರಿಂದ ಪುನರ್ಜನ್ಮ ಬೇಡ, ಜನ್ಮ ಇದ್ದರೆ ಮರಣ ತಪ್ಪಿದ್ದಲ್ಲ. ಎರಡೂ ಕಡೆಗಳಲ್ಲೂ ದುಃಖ ಇದೆ, ಬರೀ ಎರಡು ಕಡೆಯಲ್ಲಿ ಮಾತ್ರ ಅಲ್ಲ, ಮಧ್ಯದಲ್ಲೂ ಬೇಕಾದಷ್ಟು ದುಃಖ ಇದೆ. ಹೀಗೆಲ್ಲ ಇರೋದ್ರಿಂದ ಆ ದುಃಖದ ಆಲಯವಾಗಿರುವಂಥ, ಮಡುವಾಗಿರುವಂಥ ಆ ಪುನರ್ಜನ್ಮವನ್ನು ಯಾಕೆ ಬಯಸಬೇಕು ನಾವು? ನೇರವಾಗಿ ನಿತ್ಯ ಸುಖವನ್ನು ಅನುಭವಿಸುವ ಆ ಒಂದು ಪರಮಾತ್ಮನ ಸ್ಥಾನ ಏನಿದೆಯೋ ಅಲ್ಲಿಗೆ ತಲುಪೋತ್ತಾನೆ ಜಾಣತನ ಅನ್ನುವುದು ಒಟ್ಟು ಆಶಯ. ಮುಂದಿನ ಮಾತು, ಸಹಸ್ರಯುಗ ಪರ್ಯಂತಂ ಅಹಹ ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗಸಹಸ್ರಾಂತಾಂ ತೇ ಅಹೋರಾತ್ರವಿದೋ ಜನಾಃ. ಈಗ ಜೀವಕೋಟಿಗಳೆಲ್ಲವೂ ಕಾಲಚಕ್ರಕ್ಕೆ ಸಿಕ್ಕಿವೆ. ಹೀಗಿರುವಾಗ ಊರ್ಧ್ವ ಲೋಕಗಳು ಅಂತೇನಿದೆ, ಆ ಊರ್ಧ್ವ ಲೋಕಗಳಲ್ಲೂ ಕಾಲಚಕ್ರ ಕೆಲಸ ಮಾಡುತ್ತೆ, ಅಧೋಲೋಕಗಳಲ್ಲೂ ಕಾಲಚಕ್ರ ಕೆಲಸ ಮಾಡುತ್ತೆ. ಈ ಕಾಲಚಕ್ರ ಎಲ್ಲೆಲ್ಲಿ ಕೆಲಸ ಮಾಡುತ್ತೋ ಅಲ್ಲೆಲ್ಲಿ ಎಲ್ಲಿ ಜನ್ಮ ಎತ್ತಿದ್ರೂ ಸಹ ಹುಟ್ಟು ಸಾವುಗಳು ಚಕ್ರ ತಪ್ಪಿದ್ದಲ್ಲ. ಆ ಕಾಲಚಕ್ರವನ್ನು ಮೀರಿದ ಯಾವುದಾದ್ರು ಒಂದು ಜಾಗ ಇದೆ ಅಂತಾದರೆ ಅಲ್ಲಿ ಹೋಗಿ ಸೇರಿದರೆ ಆಗ ಏರಿಳಿತಗಳಿಲ್ಲ, ಮತ್ತೆ ಹುಟ್ಟೋದು ಇಲ್ಲ, ಆಮೇಲೆ ಸಾವು ಕೂಡ ಬರೋಲ್ಲ, ಹಾಗೊಂದು ಸ್ಥಿತಿ ಬರುತ್ತೆ ಅನ್ನೋದನ್ನು ಶ್ರೀಕೃಷ್ಣ ಪ್ರಭು ಮುಂದಿನ ಈ ಶ್ಲೋಕದಲ್ಲಿ ನೆನಪಿಸ್ತಾ ಇದ್ದಾನೆ. ಅಹೋರಾತ್ರವಿದೋ, ಅಹೋರಾತ್ರಿಗಳನ್ನು ಬಲ್ಲ ತೇ ಆ ಜನಾಃ ಜನರು. ಬ್ರಹ್ಮಣ ಅಹಹ, ಬ್ರಹ್ಮನ ಹಗಲು ಸಹಸ್ರ ಯುಗ ಪರ್ಯಂತಂ, 1000 ಯುಗಗಳಷ್ಟು ಕಾಲದ್ದು. ರಾತ್ರಿಂ, ರಾತ್ರಿಯನ್ನು ಯುಗಸಹಸ್ರಾಂತಾಂ, 1,000 ಯುಗ ಪರ್ಯಂತವಾದದ್ದನ್ನಾಗಿಯೂ ಇದೆ ಎಂಬುದಾಗಿ ವಿದುಹು ತಿಳಿದಿರುತ್ತಾರೆ. ಅಂದರೆ ನಮ್ಮ ಹಗಲು ರಾತ್ರಿಯ ಪ್ರಮಾಣ ಈ ಭೂಮಿಗೆ ತಕ್ಕಂಥದ್ದಾಗಿದೆ. ಅದು ಈ ಭೂಮಿ ಸಮಗ್ರವಾದ ಸೃಷ್ಟಿಯಲ್ಲಿ ಎಲ್ಲಿ ಒಂದು ಸ್ಥಾನವನ್ನು ಪಡೆದಿದೆಯೋ ಆ ಸ್ಥಾನದಲ್ಲಿ ಹಗಲು ರಾತ್ರಿಗಳ ಪ್ರಮಾಣ ಒಂದು ರೀತಿಯಲ್ಲಿದೆ. ಹಗಲು ರಾತ್ರಿ ಎರಡೂ ಸೇರಿದರೆ ಒಟ್ಟು 24 ಗಂಟೆ. 24 ಗಂಟೆಗಳಲ್ಲಿ ಹಗಲು ರಾತ್ರಿ ಎರಡೂ ಘಟಿಸುತ್ತೆ. ಹಗಲು ಜಾಸ್ತಿ ಇರ್ಬೋದು, ರಾತ್ರಿ ಜಾಸ್ತಿ ಇರ್ಬೋದು, ಯಾವುದಾದ್ರು ಇರಲಿ, ಒಟ್ಟು 24 ಗಂಟೆಗೆ ಒಂದು ದಿನ ಕಳೀತು ಅಂತ ನಾವು ಲೆಕ್ಕ ಹಾಕ್ತಾಯಿದ್ದೀವಿ. ಆದರೆ ಇದೇ ಲೆಕ್ಕ ಊರ್ಧ್ವಲೋಕಗಳಿಗೆ ಹೋದಾಗಿಲ್ಲ, ಅಲ್ಲಿ ಬೇರೆ ಬೇರೆ ಲೆಕ್ಕಗಳು. ಆ ಲೆಕ್ಕ ಏನು ಅಂತ ಕೇಳಿದ್ರೆ, ಬ್ರಹ್ಮನ ಹಗಲು ಮತ್ತು ರಾತ್ರಿ ಇದರ ಪ್ರಮಾಣವನ್ನು ಅರಿತ ಜನರು ಹಗಲು
1,000 ಯುಗ ಪರ್ಯಂತವಾದ ಪ್ರಮಾಣದ್ದು, ರಾತ್ರಿಯೂ ಅದೇ ರೀತಿಯಲ್ಲಿ 1,000 ಯುಗದಷ್ಟು ಪ್ರಮಾಣದಿಂದ ಕೂಡಿದ್ದಾಗಿದೆ ಎಂಬುದಾಗಿ ಹೇಳ್ತಾರೆ. ಹಾಗಿರೋದ್ರಿಂದ ಆ ಊರ್ಧ್ವಲೋಕದಲ್ಲಿ ಸುಖ ಮಾತ್ರ ಇರೋದು ಅಲ್ಲ, ಜೊತೆಗೆ ಸುದೀರ್ಘ ಕಾಲದ ಹಗಲು ರಾತ್ರಿಗಳಿವೆ. ದೀರ್ಘಕಾಲದವರೆಗೆ ಅಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಇದೆ. ಸುಖವನ್ನು ನಿರಂತರವಾಗಿ ಅನುಭವಿಸ್ತಾ ಬದುಕೋದಕ್ಕೆ ಹೆಚ್ಚು ಆಸ್ಪದ ಇದೆ ಅನ್ನೋದನ್ನು ಮಾತು ಜ್ಞಾಪಿಸುತ್ತೆ. ಇಲ್ಲಿ ಯುಗ ಸಹಸ್ರ ಅಂತ ಹೇಳಿದಾಗ ಅದು ಎಷ್ಟು ದೊಡ್ಡ ಕಾಲ ಅನ್ನೋ ಬಗ್ಗೆ ಒಂದು ಪರಿಚಯ ಅವಶ್ಯಕವಾಗಿ ಬೇಕಾಗಬಹುದು. ಈ ಭೂಲೋಕದಲ್ಲಿ ಕೃತ, ತ್ರೇತ, ದ್ವಾಪರ, ಕಲಿ ಅಂತ 4 ಯುಗಗಳು ಘಟಿಸುತ್ತವೆ. ಈ 4 ಯುಗಗಳು ಒಟ್ಟು ಸೇರಿದಾಗ ಅಷ್ಟು ಕಾಲಕ್ಕೆ ಒಂದು ಮಹಾಯುಗ ಎಂಬುದಾಗಿ ಹೆಸರು. ಕೃತ, ತ್ರೇತ, ದ್ವಾಪರ, ಕಲಿ ಇವಷ್ಟೂ ಸೇರಿದಾಗ ಒಟ್ಟು ಕಾಲವನ್ನು ಮಹಾಯುಗ ಎಂಬುದಾಗಿ ಕರೀತಾರೆ. ಇಂತಹ 71 ಮಹಾಯುಗಗಳು ಸೇರಿದರೆ ಒಂದು ಮನ್ವಂತರ ಎಂಬುದಾಗುತ್ತೆ. ಅಂತಹ 14 ಮನ್ವಂತರಗಳು ಸೇರಿದರೆ ಒಂದು ಕಲ್ಪ ಅಂತಾಗುತ್ತೆ. ಆ ಒಂದು ಕಲ್ಪ ಬ್ರಹ್ಮನ ಒಂದು ಹಗಲು. ಅದೇ ರೀತಿಯಲ್ಲಿ ಅಂಥದ್ದೇ ಇನ್ನೊಂದು ಕಲ್ಪ ಬ್ರಹ್ಮನ ಒಂದು ರಾತ್ರಿ ಅಂತ ಒಂದು ಲೆಕ್ಕವನ್ನು ಕಾಲ ಮರ್ಮಜ್ಞರು ಕೊಡ್ತಾರೆ. ಇದನ್ನ ಇನ್ನೊಂದು ಭಾಷೆಯಲ್ಲಿ ಹೇಳಿರೋದುಂಟು. 1,000 ಮಹಾಯುಗಗಳು ಸೇರಿದರೆ ಬ್ರಹ್ಮನ ಒಂದು ಹಗಲು ಎಂಬುದಾಗಿ. ಅಂದರೆ ಅಷ್ಟು ದೀರ್ಘಕಾಲದ ಹಗಲು ರಾತ್ರಿಗಳು ಇರೋದರಿಂದ, ಆಯುಷ್ಯವು ದೀರ್ಘವಾಗಿರೋದ್ರಿಂದ ದೀರ್ಘಕಾಲ ಇರುವಂಥ ಜಾಗ ಅನ್ನೋ ಆಶಯವೂ ಬರುತ್ತೆ. ಅದ್ರ ಜೊತೆಗೆ ಆ ದೀರ್ಘಕಾಲ ಕಳೆದ ಮೇಲೆ ಮತ್ತೆ ಜನ್ಮ ಎತ್ತಿ ಭೂಮಿಗೆ ಇಳಿಬೇಕಾದ್ರೆ ಅಷ್ಟು ಕಾಲ ಬದುಕಿದ್ರೇನು ಮತ್ತೆ ಹುಟ್ಟಲೇಬೇಕು ಅನ್ನೋ ರೀತಿಯಾದಂಥ ಒಂದು ಸಂದೇಹ ಬರೋದಕ್ಕೆ ಅವಕಾಶ ಇದೆ. ಆದರೆ ಮತ್ತೆ ಕೆಳಗಡೆ ಇಳಿದು ಬರುವಂಥ ಸನ್ನಿವೇಶ ಇಲ್ಲ ಅಂತ ಮಾತನ್ನು ನೆನಪಿಸಿರೋದ್ರಿಂದ ಅದೊಂದು ಶಾಶ್ವತವಾದ ಸುಖವನ್ನು ಅನುಭವಿಸುವಂತಹ ಲೋಕ ಎಂಬುದು ತಾತ್ಪರ್ಯ. ಅವ್ಯಕ್ತಾತ್ ವ್ಯಕ್ತಯ ಸರ್ವಾಹ ಪ್ರಭವಂತಿ ಅಹರಾಗಮೆ ರಾತ್ರ್ಯಾಗಮೆ ಪ್ರಲೀಯಂತೆ ತತ್ರೈವ ಅವ್ಯಕ್ತ ಸಂಜ್ಞಕೆ. ಈ ಸಮಗ್ರ ಸೃಷ್ಟಿ ಎಷ್ಟು ಕಾಲ ಇಲ್ಲಿ ಹೀಗಿರುತ್ತೆ, ಅದಕ್ಕೇನಾದ್ರು ಮುಕ್ತಾಯ ಇದೆಯಾ? ಮುಕ್ತಾಯ ಆದರೆ ಇನ್ನೊಮ್ಮೆ ಈ ಸೃಷ್ಟಿ ಆಗುತ್ತಾ? ಮುಕ್ತಾಯ ಆಗಿ ಎಷ್ಟು ಕಾಲ ಹಾಗೆ ಇರುತ್ತೆ? ಈ ಥರದ ಪ್ರಶ್ನೆಗಳು ಹುಟ್ಕೊಂಡ್ರೆ ಅದಕ್ಕೊಂದು ಸಮಾಧಾನ ಬೇಕಾಗುತ್ತೆ. ಆ ನೇರದಲ್ಲಿ ಶ್ರೀಕೃಷ್ಣ ಪ್ರಭು ಆಡ್ತಾ ಇರುವಂಥ ಒಂದು ಮಾತು, ಅಹರಾಗಮೆ ಹಗಲು ಉಂಟಾಗಲು, ಸರ್ವಾಹ ವ್ಯಕ್ತಯ ಎಲ್ಲ ಜೀವಕೋಟಿಗಳು ಸಹ ಪ್ರಭವಂತಿ ಇಲ್ಲಿ ಹುಟ್ಟನ್ನು ಪಡೆಯುತ್ತವೆ ಅಂತ. ಅಂದರೆ ಆ ಬ್ರಹ್ಮನ ಹಗಲು ಬಂತು ಅಂತ ಆದರೆ ಎಲ್ಲ ಜೀವಕೋಟಿಗಳು ಇಲ್ಲಿ ಅಭಿವ್ಯಕ್ತವಾಗುತ್ತವೆ, ಗೋಚರಿಸುತ್ತವೆ. ರಾತ್ರಿಯಾಗಮೆ ಆ ಬ್ರಹ್ಮನ ರಾತ್ರಿ ಬಂತು ಅಂತ ಅಂದೊಡನೆ ಆ ರಾತ್ರಿಗೆ ಒಂದು ಹೆಸರು ಅವ್ಯಕ್ತ ಸಂಜ್ಞಕೆ. ಅವ್ಯಕ್ತ ಎಂಬ ಹೆಸರಿನ ಒಂದು ರಾತ್ರಿಯನ್ನು ಪಡೆದಾಗ ತತ್ರೈವ ಅದರಲ್ಲೇ ಪ್ರಲೀಯಂತೆ ಎಲ್ಲ ಜೀವಕೋಟಿಗಳು ಪ್ರಲಯವನ್ನು ಹೊಂದುತ್ತವೆ, ಅಂದರೆ ಲಯವನ್ನು ಹೊಂದುತ್ತವೆ. ಅಂದರೆ ಬ್ರಹ್ಮನ ಹಗಲು ಬಂತು ಅಂದರೆ ವಿಸ್ತಾರವಾದ ಸೃಷ್ಟಿಯಾಗುತ್ತೆ. ಹಗಲು ಮುಗೀತು, ರಾತ್ರಿ ಬರ್ತಾ ಇದೆ ಅಂದರೆ ಎಲ್ಲ ಸೃಷ್ಟಿಯು ಲಯ ಆಗಿಬಿಡುತ್ತೆ. ಲಯ ಆಗುತ್ತೆ ಅಂದರೆ ತಮ್ಮ ಮೂಲ ಸ್ವರೂಪಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಇನ್ನಿಲ್ಲ ಅಂತ ಆಗೋಲ್ಲ, ಅದು ಅವ್ಯಕ್ತವಾದ ಸ್ವರೂಪದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ವ್ಯಕ್ತ ಸ್ವರೂಪ, ಅವ್ಯಕ್ತ ಸ್ವರೂಪ ಎಂಬುದಾಗಿ 2 ಪದಗಳನ್ನು ಅಲ್ಲಲ್ಲೇ ಬಳಸ್ತಾರೆ. ವ್ಯಕ್ತ ಸ್ವರೂಪ ಅಂದರೆ ಅದು ಇದೆ ಅನ್ನೋದು
ಗೋಚರವಾಗುವಂತಹ ರೂಪದಲ್ಲಿರುವಂತಹದ್ದು, ಅದಕ್ಕೆ ವ್ಯಕ್ತ ಅಂತ ಕರೀತಾರೆ. ಅವ್ಯಕ್ತ ಅಂದರೆ ಅದು ಇದೆ ಅನ್ನೋದು ಗೋಚರವಾಗೋಲ್ಲ, ಹಾಗೊಂದು ಸೂಕ್ಷ್ಮ ಸ್ವರೂಪದಲ್ಲಿ ಉಳ್ಕೊಳ್ಳೋದಕ್ಕೆ ಅವ್ಯಕ್ತ ಎಂಬುದಾಗಿ ಕರೀತಾರೆ. ಸಾಂಖ್ಯ ಯೋಗ ಶಾಸ್ತ್ರ ಪುರುಷ ಪ್ರಕೃತಿ ಅಂತ ಎರಡು ವಿಭಾಗವನ್ನು ಹೇಳಿ, ಆ ಪ್ರಕೃತಿಯನ್ನು ಹೇಳುವಾಗ ಒಂದು ಮೂಲ ಪ್ರಕೃತಿ ಅಂತ ಒಂದು ಪದವನ್ನು ಬಳಸಿದ್ದಾರೆ. ಅದಕ್ಕೆ ಇನ್ನೊಂದು ಹೆಸರೇನು ಅಂದರೆ ಅವ್ಯಕ್ತ ಎಂಬ ಭಾಷೆಯನ್ನು ಬಳಸಿದ್ದಾರೆ. ಆ ಮೂಲ ಪ್ರಕೃತಿ ಅನ್ನೋದು ಎಲ್ಲ ಜೀವಕೋಟಿಗಳನ್ನು ಬೀಜರೂಪವಾಗಿ ಇಟ್ಕೊಂಡಿದೆ. ಅದು ಏನಿದೆ ಅನ್ನೋದು ಯಾರಿಗೂ ಗೊತ್ತಾಗೋಲ್ಲ. ಅದು ಯಾವುದೋ ಒಂದು ಕಾಲಘಟ್ಟ ಬಂದಾಗ ತನ್ನನ್ನು ತಾನು ಬಿಚ್ಚಿಕೊಂಡ್ರೆ ಇಷ್ಟೆಲ್ಲ ಇದೆಯಾ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಅಲ್ಲಿವರೆಗೆ ಎಲ್ಲವೂ ಒಂದು ರೀತಿಯಲ್ಲಿ ಸುಪ್ತವಾದ ಸ್ಥಿತಿಯಲ್ಲಿ ಉಳ್ಕೊಂಡಿರುತ್ತವೆ ಅನ್ನೋದು ತಾತ್ಪರ್ಯ. ಅದನ್ನೇ ಹೇಳುವಾಗ ಅವ್ಯಕ್ತ ಅನ್ನೋ ಯಾವುದೋ ಒಂದು ವಿಶಿಷ್ಟವಾದ ತತ್ವ ಇದೆಯಲ್ಲ, ಆ ತತ್ವ ಬ್ರಹ್ಮನ ಒಂದು ನಿದ್ರಾವಸ್ಥೆ ಇದ್ದ ಹಾಗೆ. ನಿದ್ರಾವಸ್ಥೆಯಲ್ಲಿ ಎಲ್ಲ ವ್ಯಕ್ತಿಗಳು ತಮ್ಮ ವ್ಯವಹಾರಗಳನ್ನೆಲ್ಲ ನಿಲ್ಲಿಸಿ ಅವ್ರು ಇದ್ದಾರೆ ಅನ್ನೋದಕ್ಕೆ ಬೇಕಾದ ಗುರುತೇ ಇಲ್ಲದೇ ಇರುವಂಥ ಸ್ಥಿತಿಯಲ್ಲಿ ಉಳ್ಕೋತಾರೆ ನಿದ್ರಾವಸ್ಥೆಯಲ್ಲಿ. ಅದೇ ಎಚ್ಚರ ಆಯಿತು ಅಂತಂದಾಗ ಓಡಾಟ, ಮಾತುಕತೆ ಎಲ್ಲ ಶುರುವಾಗುತ್ತೆ. ಆಗ ಇದ್ದಾರೆ ಅನ್ನೋದಕ್ಕೆ ಬೇಕಾಗುವ ಅನೇಕ ರೀತಿಯಾದ ಗುರುತುಗಳು ಕಾಣಿಸೋಕೆ ಶುರುವಾಗುತ್ತೆ. ಅದನ್ನ ಅವ್ಯಕ್ತ ಅಂತ ಯಾವುದೋ ಒಂದು ತತ್ವ ಇದೆ ಅಂತಾದರೆ, ಆ ತತ್ವ ಏನು ಅಂತ ಕೇಳಿದರೆ ಬ್ರಹ್ಮನ ನಿದ್ರಾವಸ್ಥಾ ಅಂತ ಕರಿಬೋದು. ಆ ಅವಸ್ಥೆಯಲ್ಲಿ ಜೀವಕೋಟಿಗಳೆಲ್ಲವೂ ಸೂಕ್ಷ್ಮವಾದಂಥ ಯಾವುದೋ ಒಂದು ರೂಪದಲ್ಲಿ ಉಳ್ಕೊಂಡಿರುತ್ತವೆ. ಅಲ್ಲಿ ಯಾವುದೇ ವ್ಯವಹಾರ ಎಂಬುದು ಇರೋಲ್ಲ, ವ್ಯಾಪಾರ ಎಂಬುದು ಇರೋಲ್ಲ. ಆ ಅವ್ಯಕ್ತದಿಂದ ಹೊರಗಡೆ ಬಂದಾಗ ಅವಕ್ಕೆಲ್ಲ ದೇಹ ಸಿಕ್ಬಿಡುತ್ತೆ. ದೇಹ ಸಿಕ್ಕಿದೊಡನೆ ನಾನಾ ರೀತಿಯಾದಂಥ ಆಯಾ ಜೀವದ ಪೂರ್ವ ಕರ್ಮಗಳು ಏನೇನಿದೆ ಅದಕ್ಕೆ ತಕ್ಕಂಥ ನಡೆ ನುಡಿ ಎಲ್ಲವೂ ಗೋಚರವಾಗೋಕ್ಕೆ ಶುರುವಾಗುತ್ತೆ. ಹೀಗೆ ಬ್ರಹ್ಮನ ಹಗಲು ರಾತ್ರಿಗಳು ನಿರಂತರ ಘಟಿಸ್ತಾ ಇದೆ, ಕೊನೆ ಮೊದಲು ಇಲ್ಲದೇ ಇರುವಂತೆ ಘಟಿಸ್ತಾ ಇದೆ. ಬ್ರಹ್ಮನ ರಾತ್ರಿ ಆಯಿತು ಅಂದರೆ ಜೀವಕೋಟಿಗಳೆಲ್ಲ ಅಲ್ಲಿ ಹೋಗಿ ಲಯವನ್ನು ಹೊಂದುತ್ತವೆ. ಲಯವನ್ನು ಹೊಂದಿದರೆ ಮೋಕ್ಷ ಹೊಂದಲ್ಲ, ಅಲ್ಲಿ ಅವಕ್ಕೆ ಅಸ್ತಿತ್ವ ಇರುತ್ತೆ, ಸೂಕ್ಷ್ಮ ಶರೀರದಲ್ಲಿ ಇರುತ್ತವೆ. ಪುನಃ ಬ್ರಹ್ಮನ ಹಗಲು ಬಂತು ಅಂತಂದರೆ ಅಲ್ಲಿರೋ ಎಲ್ಲ ಜೀವಕೋಟಿಗಳು 13 ಲೋಕದಲ್ಲಿರುವಂಥ ಎಲ್ಲ ರೀತಿಯಾದಂಥ ಭೂತಕೋಟಿಗಳು ತಮ್ಮ ತಮ್ಮ ಕರ್ಮಾನುಗುಣವಾಗಿ ಮತ್ತೆ ಶರೀರವನ್ನು ಪಡೆಯುತ್ತವೆ. ಹೀಗೆ ನಿರಂತರವಾಗಿ ಸುದೀರ್ಘ ಕಾಲದಿಂದ ನಡೀತಾ ಇರುವಂತಹದ್ದೊಂದು ಈ ಸೃಷ್ಟಿಚಕ್ರ, ಹುಟ್ಟು ಸಾವಿನ ಚಕ್ರ, ಕೊನೆ ಮೊದಲೇ ಇಲ್ಲದೆ ಇರುವಂತಹದ್ದು. ಆದ್ದರಿಂದ ಇದರೊಳಗಡೆ ಸಿಕ್ಕಿದ್ರೆ ಹೊರಗಡೆ ಬರೋದೇನು ಸುಲಭವಾದ ಕೆಲಸ ಅಲ್ಲ, ಅಷ್ಟು ಭಯಂಕರವಾದದ್ದು. ಇದನ್ನೇ ಇನ್ನೊಂದು ಕಡೆಯಲ್ಲಿ ಹೇಳುವಾಗ ಸ್ಮೃತಿಯಲ್ಲಿ ಯದಾ ಸ ದೇವೋ ಜಾಗರ್ತಿ ತದಾ ಇದಂ ಚೇಷ್ಟತೆ ಜಗತ್. ಆ ದೇವನು ಯದಾ ಜಾಗರ್ತಿ, ಯಾವಾಗ ಎಚ್ಚರಿಕೆ ಸ್ಥಿತಿಯಲ್ಲಿರ್ತಾನೋ ಆಗ ಇದಂ ಜಗತ್ ಚೇಷ್ಟತೆ, ಈ ಜಗತ್ತೆಲ್ಲವೂ ನಾನಾ ಚೇಷ್ಟೆಗಳನ್ನು ಮಾಡ್ತಾ ಇರುತ್ತೆ. ಚೇಷ್ಟೆ ಅನ್ನೋದಕ್ಕೆ ಕ್ರಿಯೆ ಅಂತ ಅಷ್ಟೇ ಅರ್ಥ. ಅದಕ್ಕೆ ಕನ್ನಡದಲ್ಲಿ ಚೇಷ್ಟೆ ಅನ್ನೋದಕ್ಕೆ ನಿಷ್ಪ್ರಯೋಜನವಾದ ನಡೆನುಡಿಗಳಿಗೆ ಚೇಷ್ಟೆ ಎಂಬುದಾಗಿ ಕನ್ನಡದಲ್ಲಿ ಮಾತ್ರ ಅಲ್ಲ, ಸಂಸ್ಕೃತದಲ್ಲೂ ಹಾಗೆ ರೂಢಿಗೆ ಬಂದಿದೆ. ಎಲ್ಲ ಕಡೆಯಲ್ಲೂ ಅರ್ಥ ಅಲ್ಲ. ಕೆಲವು ಕಡೆಯಲ್ಲಿ ಚೇಷ್ಟೆ ಅನ್ನೋದಕ್ಕೆ ಒಟ್ಟು ಒಂದು ಜೀವ ಬದುಕಬೇಕಾದ್ರೆ ಯಾವ್ಯಾವುದೋ ರೀತಿಯಾದ ಕೆಲಸ ಕಾರ್ಯಗಳು ನಡೀಬೇಕು. ಹೃದಯ ಒಂದು ರೀತಿಯಾದ ಕಾರ್ಯ ನಡೆಸಬೇಕು, ನಮ್ಮ ಶ್ವಾಸಕೋಶ ಕೆಲಸ ನಡೆಸಬೇಕು, ಮನಸ್ಸು ಕೆಲಸ ನಡೆಸಬೇಕು. ಹಾಗೆ ಬದುಕು ಸಾಗಿಸಬೇಕಾದ್ರೆ ಓಡಾಡಬೇಕಾದೀತು, ಆಹಾರವನ್ನು ಸ್ವೀಕರಿಸಬೇಕಾದೀತು, ಸಮಯದಲ್ಲಿ ನಿದ್ರಿಸಬೇಕಾಗತ್ತೆ. ಇದೆಲ್ಲವೂ ಚೇಷ್ಟೆಗಳು ಎಂಬುದಾಗಿ ಕರೆಯಲ್ಪಡುತ್ತೆ. ಅದರಿಂದ ಬ್ರಹ್ಮನ ಜಾಗೃತ ಸ್ಥಿತಿ ಬಂತು ಅಂತಂದಾಗ ಜಗತ್ತೆಲ್ಲವೂ ನಾನಾ
ಕಾರ್ಯಗಳಲ್ಲಿ ತೊಡಗುತ್ತವೆ. ಯದಾ ಸ್ವಪಿತಿ ಶಾಂತಾತ್ಮ, ಯಾವಾಗ ಆ ದೇವದೇವನು ಸ್ವಪಿತಿ ಶಾಂತಾತ್ಮ ಶಾಂತ ಸ್ವರೂಪದಲ್ಲಿ ಸ್ವಪಿತಿ ನಿದ್ರಾಸ್ಥಿತಿಗೆ ಹೋಗ್ತಾನೋ, ನಿದ್ರೆ ಮಾಡ್ತಾನೋ, ತದಾ ಸರ್ವಂ ನಿಮೀಲತಿ, ಎಲ್ಲ ಚೇಷ್ಟೆಗಳು ಮರೆಯಾಗಿಬಿಡುತ್ತೆ. ಆಗ ಯಾವ ಚೇಷ್ಟೆಯೂ ಇಲ್ಲ, ಅಂಥದ್ದೊಂದು ಸ್ಥಿತಿ ಉಂಟಾಗುತ್ತೆ. ಈ ವಿಷಯವನ್ನು ಉಪನಿಷತ್ತುಗಳು ಸಾರ್ತಾ ಇವೆ. ಉಪನಿಷತ್ತಿನ ಆಶಯ, ಭಗವದ್ಗೀತೆಯ ಆಶಯ, ಅದೇ ರೀತಿಯಲ್ಲಿ ನಮ್ಮ ಆರ್ಷವಾದ ಇತರ ಸಾಹಿತ್ಯಗಳ ಆಶಯ ಎಲ್ಲವೂ ಒಂದೇ ಆಗಿದೆ. ಹೊರಬುದ್ಧಿಗೆ ನೋಡುವಾಗ ಇವೆಲ್ಲ ಬೇರೆ ಬೇರೆಯೋ ಅನ್ನೋ ರೀತಿಯಲ್ಲಿ ತೋರ್ಬೋದು, ಆದರೆ ಎಲ್ಲವೂ ಒಂದೇ ಸತ್ಯವನ್ನು ಘೋಷಣೆ ಮಾಡ್ತಾ ಇವೆ. ಇದೇ ಆಶಯವನ್ನು ಹೇಳುವಂಥ ಒಂದು ಉಪನಿಷತ್ತನ್ನು ಗಮನಿಸೋದಾದರೆ, ಮುಂಡಕೋಪನಿಷತ್ನಲ್ಲಿ ಒಂದು ಮಾತು ಹೀಗಿದೆ: ಯಥಾ ಊರ್ಣನಾಭಿ ಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾ ಅಕ್ಷರಾತ್ ಸಂಭವತೀಹ ವಿಶ್ವಂ. ಕೆಲವು ಉದಾಹರಣೆಯನ್ನು ಕೊಟ್ಟು ಅದೇ ವಿಚಾರವನ್ನು ಈ ಉಪನಿಷತ್ನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಉಪನಿಷತ್ತು ಅನ್ನೋದು ಋಷಿ ಮಹರ್ಷಿಗಳು ಅಂತಃಪ್ರಪಂಚದಲ್ಲಿ ಕಂಡ ಸತ್ಯವನ್ನು ಪಿಸು ಮಾತಿನಂತೆ ಲೋಕದ ಮುಂದೆ ವ್ಯಕ್ತಪಡಿಸಿರುವ ಸಾಹಿತ್ಯ, ಪರಮಶ್ರೇಷ್ಠವಾದ ಸಾಹಿತ್ಯ, ಅತ್ಯಂತ ಉನ್ನತವಾದ ಅನುಭವದ ಕ್ಷೇತ್ರದಲ್ಲಿ ಕಂಡ ಸತ್ಯವನ್ನು ಸಾರ್ತಾ ಇರುವಂಥ ಒಂದು ಸಾಹಿತ್ಯ. ಅಂತಹ ಸಾಹಿತ್ಯಗಳು ನಾನಾ ರೂಪದಲ್ಲಿವೆ. ಅಲ್ಲಿ ಪ್ರಧಾನವಾದ 10 ಉಪನಿಷತ್ತುಗಳು, ಅದರಲ್ಲಿ ಒಂದು ಉಪನಿಷತ್ತು ಮುಂಡಕೋಪನಿಷತ್ತು ಅಂತ. ಅಲ್ಲಿ ಬರ್ತಾ ಇರೋ ಮಾತು ಏನದು ಅಂತ ಕೇಳಿದರೆ, ಯಥಾ ಊರ್ಣನಾಭಿ ಸೃಜತೆ ಗೃಹತೆ ಚ. ಊರ್ಣನಾಭಿ ಅಂದರೆ ಜೇಡ, ಸ್ಪೈಡರ್ ಅಂತ ಹೇಳ್ತೀವಲ್ಲ, ಅದು ಜೇಡ ತನ್ನ ಜೀವನ ನಿರ್ವಾಹಕ್ಕೆ ಅನುಕೂಲ ಆಗುವಂತೆ ಎಲ್ಲೋ ಒಂದು ಕಡೆಯಲ್ಲಿ ದೊಡ್ಡ ಬಲೆಯನ್ನು ಕಟ್ಟುತ್ತೆ. ಆ ಬಲೆಯನ್ನು ಅದು ಹೇಗೆ ಕಟ್ಟುತ್ತೆ ಅಂದರೆ, ತನ್ನ ಒಳಗಡೆ ಇರುವ ರಸವನ್ನೇ ಹರಿಸ್ತಾ ಉದ್ದಕ್ಕೆ ಒಂದು ದಾರವಾಗಿ ಮಾಡ್ಕೊಳ್ಳುತ್ತೆ. ಉದ್ದಕ್ಕೆ ಆ ದಾರದ ಮೇಲೆ ಇನ್ನೊಂದು ದಾರ ಬರುವಂತೆ ಮಾಡ್ಕೊಳ್ಳುತ್ತೆ, ಅದ್ರ ಮೇಲೆ ಇನ್ನೊಂದು ದಾರ ಬರುವಂತೆ ಮಾಡ್ಕೊಳ್ಳುತ್ತೆ. ಹಾಗಾಗಿ ಜೇಡರ ಬಲೆಯಲ್ಲಿ ಹಾಸು ಹೊಕ್ಕು, ಒಂದು ಹಗ್ಗ ಹೀಗೀಗೆ ಇನ್ನೊಂದು ಹಗ್ಗ ಹೀಗೀಗೆ ಬರೋ ಹಾಗೆ ಅಲ್ಲಿ ಎಳೆಗಳು ಬರುತ್ತೆ. ಹಾಗೆ ಬಂದು ಒಂದು ಜೇಡರ ಬಲೆಯನ್ನು ನಿರ್ಮಾಣ ಮಾಡುತ್ತೆ. ಹಾಗೆ ನಿರ್ಮಾಣ ಮಾಡಿದ ಜೇಡರ ಬಲೆ ಎಷ್ಟೋ ಕಾಲದವರೆಗೆ ಅದಕ್ಕೇನೋ ಒಂದು ಸಹಕಾರ ಕೊಡುತ್ತೆ. ಅದು ಅದ್ರ ಮೇಲೆ ಸಂಚಾರ ಮಾಡುತ್ತೆ. ಅದು ಅದ್ರ ಮೇಲೆ ಸಂಚಾರ ಮಾಡುವಾಗ ಅದ್ರ ಕಾಲು ಎಲ್ಲೂ ಅಂಟ್ಕೊಳ್ಳಲ್ಲ, ಅದ್ರ ಮೈ ಎಲ್ಲೂ ಅಂಟ್ಕೊಳ್ಳಲ್ಲ, ಹಾಗೆ ಅದ್ರ ಮೈ ಇಟ್ಕೊಂಡಿದೆ ಅದು. ಆದರೆ ಯಾವುದಾದ್ರು ಬೇರೆ ಕೀಟಗಳು ಬಂದರೆ ಆ ಜೇಡರ ಬಲೆಯಲ್ಲಿ ಸಿಹಾಕ್ಕೊಂಬಿಡುತ್ತೆ, ಅಂಟ್ಕೊಂಬಿಡುತ್ತೆ. ಹಾಗೆ ಅಂಟ್ಕೊಂಡಾಗ ಈ ಜೇಡ ಅದನ್ನು ಆಹಾರವಾಗಿ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದು ಇನ್ನೆಲ್ಲೋ ಬೇಟೆಯಾಡೋದಕ್ಕೆ ಹೋಗಬೇಕಾಗಿಲ್ಲ. ಇದಾದ ನಂತರದಲ್ಲಿ ಆ ಜೇಡ ಯಾವುದೋ ಒಂದು ಘಟ್ಟ ಕಳೆದ ಮೇಲೆ ತಾನು ಇನ್ನೊಂದು ಕಡೆ ಹೋಗಿ ಜೇಡರ ಬಲೆ ಕಟ್ಟಬೇಕು ಅಂತಂದಾಗ ಆ ಎಲ್ಲ ಸಣ್ಣ ಸಣ್ಣ ತಂತುಗಳೇನಿದೆ ಆ ತಂತುಗಳನ್ನು ತಾನು ಒಳಗಡೆ ಎಳ್ಕೊಂಬಿಡುತ್ತಂತೆ, ತಾನು ನುಂಗ್ಕೊಳ್ಳುತ್ತಂತೆ. ಪುನಃ ಇನ್ನೊಂದು ಕಡೆಯಲ್ಲಿ ತೊಗೊಂಡೋಗಿ ಆ ಜಾಲವನ್ನು ಬಿಚ್ಚುತ್ತಂತೆ. ಇದು ಹೇಗೋ ಹಾಗೆ ಸಮಗ್ರ ಸೃಷ್ಟಿಯು ಆ ಅವ್ಯಕ್ತದಲ್ಲಿ ಹೋಗಿ ಲಯ ಆಗುತ್ತೆ. ಬ್ರಹ್ಮನ ಒಂದು ರಾತ್ರಿಯ ಕಾಲ ಘಟ್ಟ ಕಳೆದ ಮೇಲೆ ಪುನಃ ಅಲ್ಲಿಂದ ಮತ್ತೆ ಪೂರ್ತಿ ವಿಸ್ತಾರ ಆಗುತ್ತೆ. ಅದಕ್ಕೆ ದೃಷ್ಟಾಂತ ಜೇಡರ ಹುಳುವು ಹೇಗೆ ವಿಸ್ತಾರವಾಗಿ ಒಂದು ಜಾಲವನ್ನು ಹೆಣೆಯುತ್ತೆ, ಆಮೇಲೆ ಯಾವುದೋ ಒಂದು ಕಾಲಘಟ್ಟ ಕಳೆದ ಮೇಲೆ ಅಷ್ಟೂ ಜಾಲವನ್ನು ತಾನು ಒಳಗಡೆ ನುಂಗ್ಕೊಳ್ಳುತ್ತೆ, ಪುನಃ ಇನ್ನೊಂದು ಕಡೆಯಲ್ಲಿ ಆ ಜಾಲವನ್ನು ಬಿಚ್ಚುತ್ತಲ್ಲ, ಹಾಗೆ ಈ ಸೃಷ್ಟಿನಲ್ಲಿ ಬ್ರಹ್ಮನ ಹಗಲಿನಲ್ಲಿ ಸೃಷ್ಟಿ ವಿಸ್ತಾರ ಆಗ್ತಾ ಹೋಗುತ್ತೆ. ಎಲ್ಲ ಜೀವಕೋಟಿಗಳು ದೇಹವನ್ನು ಪಡ್ಕೊಳ್ಳುತ್ತವೆ, ಆಯಾ ಕರ್ಮಕ್ಕೆ ತಕ್ಕಂತಹ ಸುಖ ದುಃಖಗಳನ್ನು ಅನುಭವಿಸೋಕೆ ಶುರುವಾಗುತ್ತೆ. ಬ್ರಹ್ಮನ ಹಗಲು ಮುಗೀತು ಅಂತಂದೊಡನೆ ಒಂದು ಲಯದ ಪ್ರಕ್ರಿಯೆ ಆರಂಭವಾಗುತ್ತೆ. ಆ ಲಯದ ಪ್ರಕ್ರಿಯೆ ಆದಾಗ ದೇಹಗಳೆಲ್ಲ ಕಳಚಿ ಹೊರಟೋಗುತ್ತೆ. ಎಲ್ಲವೂ ಹೋಗಿ ಆ ಅವ್ಯಕ್ತದಲ್ಲಿ ಹೋಗಿ ನೆಲೆ ನಿಂತು ಬಿಡುತ್ತೆ. ಅಲ್ಲಿ ಯಾವ ವ್ಯವಹಾರವೂ ಇಲ್ಲ, ಸುಪ್ತಾವಸ್ಥೆ ಇದ್ದ ಹಾಗೆ. ಹೀಗೆ ಅಂತ ಆ ಮಾತು. ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಯಥಾ ಪೃಥಿವ್ಯಾಂ
ಓಷಧಯ ಸಂಭವಂತಿ. ಭೂಮಿಯಲ್ಲಿ ಔಷಧಿಗಳು ಹೇಗೆ ಹುಟ್ಟುತ್ತೆ ಲಯ ಆಗುತ್ತೆ ಹಾಗೆ ಅಂತ ಇನ್ನೊಂದು ಉದಾಹರಣೆ. ಅದನ್ನು ನಾವು ನೋಡ್ಬೋದು. ಬೇಸಿಗೆ ಬಂತು, ತುಂಬ ಬೇಸಿಗೆ ಅಂತಂದರೆ ಭೂಮಿಯಲ್ಲಿ ಒಂದೇ ಒಂದು ಸಸ್ಯ ನಮಗೆ ಕಾಣಿಸೋಲ್ಲ, ಏನೂ ಇಲ್ಲ ಅನ್ನೋ ಮಟ್ಟಿಗೆ ಹೊರಟೋಯ್ತು ಅಂತ ಅನಿಸುತ್ತೆ, ಏನೂ ಇಲ್ಲ ಅಂತ ಅನಿಸುತ್ತೆ. ಅದೇ ಒಂದೋ ಎರಡೋ ಮಳೆ ಬಿತ್ತು ಅಂತಂದರೆ ಎಲ್ಲ ಕಡೆಯಲ್ಲೂ ಚಿಗುರೊಡೆಯುತ್ತೆ ಸಂಪೂರ್ಣವಾಗಿ. ಅದರಿಂದ ಏನಾಗಿತ್ತು ಅಂತ ಕೇಳಿದ್ರೆ ಸಸ್ಯಗಳೆಲ್ಲ ತಮ್ಮ ಹೊರರೂಪವನ್ನು ಮಾತ್ರ ಕಳಚ್ಕೊಂಡಿದ್ವು. ಇನ್ಯಾವುದೋ ಒಂದು ಸೂಕ್ಷ್ಮ ರೂಪದಲ್ಲಿ ಭೂಮಿಯಲ್ಲಿ ಎಲ್ಲವೂ ಹುದುಗಿದ್ವು ಅಂತ ಅರ್ಥ. ಬೀಜ ರೂಪದಲ್ಲಿರ್ಬೋದು, ಅದು ಬೇರಿನ ರೂಪದಲ್ಲಿರ್ಬೋದು, ಭೂಮಿ ಒಳಗಡೆ ಇತ್ತದು. ಹಾಗಿದ್ದಿದ್ರಿಂದಲೇ ಇನ್ನೊಮ್ಮೆ ಮಳೆ ಬಂತು ಅಂತ ಅಂದೊಡನೆ ಅಷ್ಟು ಸಂಪೂರ್ಣವಾಗಿ ವಿಕಾಸವಾಗಿ ಪೂರ್ತಿ ಭೂಮಿ ಹಸಿರಾಗಿಬಿಡುತ್ತೆ. ಇದನ್ನು ಪ್ರತಿ ವರ್ಷ ನಾವು ನೋಡ್ತೀವಿ. ಏನೂ ಸಸ್ಯ ಇಲ್ಲ, ಮುಗಿದೋಯ್ತು, ಎಲ್ಲ ನಾಶ ಆಗೋಯ್ತು ಅಂತ ಅನಿಸುತ್ತೆ. ಆದರೆ ಅದೇನಾಗಿದೆ ಅಂದರೆ ಕಣ್ಣಿಗೆ ಕಾಣುವ ರೂಪದಲ್ಲಿ ಇಲ್ಲ ಅಂತ ಅರ್ಥ. ನಾಶ ಅನ್ನೋ ಶಬ್ದಕ್ಕೂ ಸಂಸ್ಕೃತ ಭಾಷೆಯಲ್ಲಿ ಅರ್ಥ ಏನಪ್ಪ ಅಂದರೆ ಕಣ್ಣಿಗೆ ಕಾಣುವಂಥ ಪದಾರ್ಥವು ಕಣ್ಣಿಗೆ ಕಾಣದಂತೆ ಆಯಿತು ಅಂತ ಅಷ್ಟೇ ಅರ್ಥ ನಾಶ ಅನ್ನೋ ಶಬ್ದಕ್ಕೆ. ನಾವು ಇನ್ನಿಲ್ಲವೇ ಇಲ್ಲ ಅಂತ ಅರ್ಥ ಮಾಡ್ಕೋತೀವಿ ನಾಶ ಅನ್ನೋದಕ್ಕೆ. ಆದರೆ ಸಂಸ್ಕೃತದಲ್ಲಿ ನಶ ಅದರ್ಶನೆ ಅಂತ ಧಾತುಪಾಠ. ಅದರ್ಶನ ಆಗೋದು ಅಂದರೆ ದರ್ಶನ ಆಗ್ತಾ ಇದ್ದಿದ್ದು ದರ್ಶನ ಆಗೋಲ್ಲ ಅನ್ನೋ ಸ್ಥಿತಿ ಪಡೀತು ಅಂತಂದರೆ ಅದಕ್ಕೆ ನಾಶ ಎಂಬುದಾಗಿ ಹೆಸರನ್ನು ಕೊಡುವಂಥದ್ದು ಉಂಟು. ವೃಕ್ಷವೆಲ್ಲವೂ ಹೋಯಿತು, ಆದರೆ ಬೀಜ ಮಾತ್ರ ಉಳಿದಿದೆ ಅಂತಂದರೆ ಆಗ ವೃಕ್ಷರೂಪ ಹೊರಟೋಯ್ತು ಅಂದರೆ ಏನಾಯಿತು, ಇನ್ನು ಇಲ್ಲವೇ ಇಲ್ಲ ಅಂತ ಆಗಲಿಲ್ಲ, ಅದು ಬೀಜ ರೂಪದಲ್ಲಿ ಉಳಿದಿದೆ ಅಂತ ಅರ್ಥ. ಆ ಬೀಜನ ಮತ್ತೆ ಬೆಳೆಯೋದಕ್ಕೆ ಅವಕಾಶ ಕೊಟ್ಟರೆ ಮತ್ತು ವಿಸ್ತಾರವಾಗಿ ವೃಕ್ಷರೂಪ ಬಂದುಬಿಡುತ್ತೆ. ಅದು ಹೇಗೋ ಹಾಗೆ ಅಂತ ಒಂದು ಬೀಜ ರೂಪದಲ್ಲಿರೋದು, ಆಮೇಲೆ ಒಂದು ವೃಕ್ಷರೂಪಕ್ಕೆ ಬರೋದು. ವೃಕ್ಷರೂಪಕ್ಕೆ ಬಂದಾಗ ಎಲ್ಲರಿಗೂ ಕಣ್ಣಿಗೆ ಕಾಣಿಸುವಂಥ ಒಂದು ರೂಪ, ಅದು ಹೊರರೂಪ, ಅದರಲ್ಲಿ ಎದ್ದು ತೋರುವಂಥದ್ದು. ಅದು ಬೀಜ ರೂಪಕ್ಕೆ ಹೋದಾಗ ಗೊತ್ತಾಗಲ್ಲ, ಅದು ಒಂಥರ ಸೂಕ್ಷ್ಮಾವಸ್ಥೆಯನ್ನು ಪಡೆದುಬಿಡುತ್ತೆ, ಸುಪ್ತಾವಸ್ಥೆಗೆ ಹೊರಟೋಗ್ಬಿಡುತ್ತೆ. ಆದರೆ ಅದಕ್ಕೆ ಅಸ್ತಿತ್ವ ಇರುತ್ತೋ ಇಲ್ವೋ ಅಂದರೆ ಎಲ್ಲಿದ್ದೇ ಇರುತ್ತೆ. ಹಾಗೆ ಅನಂತ ಕಾಲದಿಂದ ಜೀವಕೋಟಿಗಳು ಒಂದು ಬ್ರಹ್ಮನ ಹಗಲಿನ ಸಮಯದಲ್ಲಿ ಹುಟ್ಟನ್ನು ಪಡೆಯುತ್ತವೆ. ಅನಂತರ ನಿರಂತರವಾಗಿ ಹುಟ್ಟು ಸಾವಿನ ಚಕ್ರದಲ್ಲಿ ಸಾಗ್ತಾ ಹೋಗುತ್ತವೆ. ಅನಂತ ಕೋಟಿ ಜನ್ಮಗಳನ್ನು ಎತ್ತೋದು, ಅನಂತ ಕೋಟಿ ಜನ್ಮಗಳಲ್ಲಿ ಮೃತ್ಯುವನ್ನು ಪಡೆಯೋದು. ಹೀಗೆ ಬ್ರಹ್ಮನ ಹಗಲು ಬಹಳ ದೀರ್ಘಾವಧಿ ಆದ್ದರಿಂದ ಅಲ್ಲಿವರೆಗೂ ಹಾಗೆ ನಡೀತಾನೆ ಇರುತ್ತೆ. ಆಮೇಲೆ ಬ್ರಹ್ಮನ ರಾತ್ರಿ ಬಂತು ಅಂತ ಅಂದ್ಕೂಡಲೇ ತಮ್ಮ ದೇಹವನ್ನು ಕಳ್ಕೊಂಡು ಇನ್ಯಾವುದೋ ಒಂದು ಅವಸ್ಥೆಯಲ್ಲಿ ಅವ್ಯಕ್ತ ಅನ್ನೋ ರೀತಿಯ ತತ್ವದಲ್ಲಿ ಹೋಗಿ ನೆಲೆ ನಿಲ್ಲೋದು ಹೀಗೆ ನಡೀತಾ ಇದೆ. ಇನ್ನೊಂದು ಉದಾಹರಣೆ, ಯಥಾ ಸತಃ ಪುರುಷಾತ್ ಕೇಶಲೋಮಾನಿ. ಯಾರೋ ಒಬ್ಬ ಪುರುಷ ಅವನು ಇದ್ದಾನೆ ಅಂತಾದರೆ ಯಾವುದೋ ಒಂದು ಕಾಲ ಬಂತು ಅಂತಂದಾಗ ಕೇಶ ಲೋಮ ಇವೆಲ್ಲ ಹುಟ್ಕೊಡುತ್ತೆ. ಆ ಕಾಲ ಬರೋಕ್ಕಿಂತ ಮುಂಚೆ ಏನಾದರೂ ಲಕ್ಷಣಗಳು ಕಾಣಿಸುತ್ತಾ? ಕೇಶ ಅಂದರೆ ತಲೆ ಕೂದಲು, ಲೋಮ ಅಂದರೆ ಮೈನಲ್ಲಿರೋ ಕೂದಲು ಅಂತ. ಅದಕ್ಕಿಂತ ಮುಂಚೆ ಚಿಕ್ಕ ವಯಸ್ಸು, 1 ವರ್ಷದ ಮಗು, 2 ವರ್ಷದ ಮಗು, ಅಲ್ಲಿ ಏನಾದ್ರು ನಮಗೊಂದು ಚೂರಾರು ಸುಳು ಸಿಗುತ್ತಾ ಅಂದರೆ ಸಿಕ್ಕದೇ ಇರ್ಬೋದು, ಏನಾದ್ರು ಅಲ್ಪ ಸ್ವಲ್ಪ ಸಿಗ್ಬೋದು. ಅಂತೂ ಬಹುಮಟ್ಟಿಗೆ ಏನೂ ಇರೋಲ್ಲ. ಏನೂ ಇಲ್ಲ ಅಂತಂದರೆ ಇಲ್ಲವೇ ಇಲ್ಲ ಅಂತ ಹೇಳೋಕೆ ಬರುತ್ತೆ ಅಂದರೆ ಇಲ್ಲವೇ ಇಲ್ಲ ಅಂತ ಹೇಳೋಕೆ ಬರೋಲ್ಲ. ಒಳಗಡೆಗೆ ಅದ್ರ ಬೇರಿದೆ, ಅದ್ರ ಬೀಜ ಇದೆ. ಅದನ್ನು ಯಾವುದೋ ಕಾಲಘಟ್ಟ ಬಂತು, ಯೌವನ ಬಂತು ಅಂದರೆ ಕೇಶಲೋಮಗಳು ಸಹಜವಾಗಿ ವಿಕಾಸ ಹೊಂದುತ್ತವೆ ಅನ್ನೋ ಭಾಗ ಹೇಗಿದೆಯೋ ಅದೇ ರೀತಿಯಲ್ಲಿ ಸೃಷ್ಟಿಯಲ್ಲೂ ಅವ್ಯಕ್ತದಲ್ಲಿ ಲಯ ಆಗೋದು, ಪುನಃ ಅವ್ಯಕ್ತದಿಂದ ಮತ್ತೆ ಹೊರಗಡೆಗೆ ಗೋಚರವಾಗೋದು. ಮತ್ತೆ ಹೊರಗಡೆ ಗೋಚರವಾದಾಗ ಅದಕ್ಕೆ ವ್ಯಕ್ತತೆ ಅಂತ ಕರೀತಾರೆ. ಹಾಗೆ ಯಾವ್ಯಾವುದು ಗೋಚರವಾಗುವಂತೆ ಆಯಿತೋ ಅವು ಒಂದೊಂದಕ್ಕೂ ವ್ಯಕ್ತಿ ಅಂತ ಕರೀತಾರೆ. ನಾವು ನಿತ್ಯ ಭಾಷೆಯಲ್ಲಿ ವ್ಯಕ್ತಿ ಅನ್ನೋ ಶಬ್ದವನ್ನು ಬಳಸ್ತೀವಿ. ಆ ವ್ಯಕ್ತಿ ಸರಿಯಿಲ್ಲ, ಅವನು ಒಳ್ಳೆಯ ವ್ಯಕ್ತಿ ನಿಜವಾಗ್ಲೂ ಕೂಡ ಅಂತ ಒಂದೊಂದು ಜೀವವನ್ನು ಗುರುತಿಸಿ ಆ ವ್ಯಕ್ತಿ ಅನ್ನೋ ಶಬ್ದವನ್ನು ಬಳಸ್ತೀವಿ ನಾವು.
ಒಬ್ಬೊಬ್ಬರ ಬಗ್ಗೆ ಮಾತನಾಡುವಾಗ ವ್ಯಕ್ತಿ 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 ಅನ್ನೋ ಶಬ್ದ ಬಳಸ್ತೀವಿ ನಾವು. ವ್ಯಕ್ತಿ ಅನ್ನೋ ಶಬ್ದ ಏನು ಅರ್ಥದಲ್ಲಿ ಹುಟ್ಟಿದೆ ಅಂತ ಕೇಳಿದ್ರೆ ಗೋಚರವಾಗುವಂಥ ರೂಪಕ್ಕೆ ಬಂದಿದೆ ಅಂತ ಅರ್ಥ. ಅದಕ್ಕೆ ಅಂದರೆ ಪಂಚೇಂದ್ರಿಯಗಳಿಗೆ ಗೋಚರವಾಗುವಂಥ ರೂಪಕ್ಕೆ ಬಂದಿದೆ ಅಂತ ವ್ಯಕ್ತಿ ಅಂದರೆ ವ್ಯಕ್ತವಾಗಿದೆ, ಆದ್ದರಿಂದ ಇದು ವ್ಯಕ್ತಿ ಅಂತ. ಅದಕ್ಕೆ ಇನ್ನೊಂದು ರೂಪ ಯಾವುದು, ಅವ್ಯಕ್ತವಾದ ಸ್ವರೂಪ ಉಂಟು ಅನ್ನೋದನ್ನು ಮನಸ್ಸಿಗೆ ತಿಳ್ಕೋಬೇಕು. ಹೀಗೆ ಸೃಷ್ಟಿ ಅನಾದಿ ಕಾಲದಿಂದ ನಿರಂತರವಾಗಿ ನಡ್ಕೊಂಡ್ಬರ್ತಾ ಇದೆ ಅನ್ನೋದು ತಾತ್ಪರ್ಯ. ಮುಂದಿನ ಶ್ಲೋಕ, ಭೂತಗ್ರಾಮಸ್ಸ ಏ ವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ಅವಶಃ ಪಾರ್ಥ ಪ್ರಭವಂತ್ಯಹರಾಗಮೇ. ಈ ಹುಟ್ಟು ಸಾವಿನ ಚಕ್ರ ನಿರಂತರ ನಡೀತಾ ಇದೆ, ಆದರೆ ಜೀವಿಗಳು ಪರವಶವಾಗಿಬಿಟ್ಟಿವೆ ಅಂತ. ಪರವಶವಾಗಿದೆ ಅಂದರೆ ತಮ್ಮನ್ನು ತಾವು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಪರಾಧೀನವಾಗಿವೆ. ಕರ್ಮಜಾಲ ಅನ್ನೋದು ಯಾವುದೋ ಒಂದು ಜೀವವನ್ನು ಎಲ್ಲೋ ಒಂದು ಕಡೆಯಲ್ಲಿ ಹುಟ್ಟಿಸುತ್ತೆ. ಕರ್ಮಜಾಲವೆಂಬುದೇ ಯಾವುದೋ ಒಂದು ಜೀವನ ಯಾವುದೋ ಕಾಲಕ್ಕೆ ಅದು ಇನ್ನಿಲ್ಲ, ಇಲ್ಲಿ ಅದಕ್ಕೆ ದೇಹ ಇಲ್ಲ ಅನ್ನೋ ರೀತಿಯ ಸ್ಥಿತಿ ತರುತ್ತೆ. ಹೀಗೆ ಜೀವಕೋಟಿಗಳೆಲ್ಲ ಎಲ್ಲವೂ ಪರವಶವಾಗಿ ಹುಟ್ಟು ಸಾವುಗಳ ಚಕ್ರದಲ್ಲಿ ನಿರಂತರವಾಗಿ ಸಾಗ್ತಾ ಇವೆ ಅನ್ನೋ ವಿಷಯವನ್ನು ಹೇಳ್ತಾ ಇರುವಂಥ ಒಂದು ಸಂದರ್ಭ. ಪಾರ್ಥ, ಎಲೆ ಪಾರ್ಥನೆ, ಸ ಏವ ಅದೇ ಭೂತಗ್ರಾಮ ಜೀವಕೋಟಿಗಳು ಭೂತ್ವಾ ಭೂತ್ವಾ ಮತ್ತೆ ಮತ್ತೆ ಉಂಟಾಗಿ ಅಂದರೆ ಹುಟ್ಟಿ ರಾತ್ರಿಯಾಗಮೇ ಮತ್ತೆ ರಾತ್ರಿ ಬಂದಾಗ ಅವಶಃ ಪರವಶವಾಗಿ ಪ್ರಲೀಯಂತೆ ಲಯವನ್ನು ಹೊಂದುತ್ತವೆ. ಅಹರಾಗಮೆ ಮತ್ತೆ ಹಗಲು ಬಂದೊಡನೆ ಪ್ರಭವಂತಿ ಮತ್ತೆ ಹುಟ್ಟುತ್ತವೆ, ಗೋಚರಿಸುತ್ತವೆ ಅಂತ. ಹುಟ್ಟುತ್ತವೆ ಮತ್ತೆ ಲಯವನ್ನು ಹೊಂದುತ್ತವೆ, ಹುಟ್ಟುತ್ತವೆ ಲಯವನ್ನು ಹೊಂದುತ್ತವೆ. ಹುಟ್ಟುತ್ತೆ ಸಾಯುತ್ತೆ ಅನ್ನೋ ವಿಷಯ ಬೇರೆ. ಹುಟ್ಟುತ್ತೆ ಸಾಯುತ್ತೆ ಅಂತಂದಾಗ ಎಷ್ಟೋ ವರ್ಷ ಬದುಕಿದ್ದು ಈ ಶರೀರವನ್ನು ತ್ಯಜಿಸಿ ಪುನಃ ಸ್ವಲ್ಪ ಕಾಲದಲ್ಲಿ ಇನ್ನೊಂದು ಶರೀರವನ್ನು ಪಡೆಯುವಂಥದ್ದೊಂದಿದೆ. ಇದು ಹುಟ್ಟು ಸಾವುಗಳು ಅಂತ. ಇಲ್ಲಿ ಅದನ್ನು ಹೇಳ್ತಾ ಇಲ್ಲ. ಒಂದು ದೀರ್ಘಕಾಲಾವಧಿ ಶರೀರವಿಲ್ಲದ ಒಂದು ಅವಸ್ಥೆ ಸಿಗುತ್ತೆ. ಆ ಅವಸ್ಥೆಯನ್ನು ಪ್ರಳಯಾವಸ್ಥಾ ಅನ್ನೋ ರೀತಿಯಾದ ಪದದಲ್ಲಿ ಕರೆದು, ಹಾಗೆ ಆ ಪ್ರಳಯಾವಸ್ಥೆ ಹುಟ್ಟುತ್ತೆ, ಆಮೇಲೆ ಪುನಃ ಎಲ್ಲವೂ ಮತ್ತೆ ವ್ಯಕ್ತವಾಗುತ್ತೆ. ಆಗ ಹುಟ್ಟು ಸಾವುಗಳ ಚಕ್ರ ಶುರುವಾಯಿತು ಅಂತ ಅರ್ಥ. ಅಂದರೆ ಹುಟ್ಟು ಸಾವುಗಳ ಚಕ್ರ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತಿರುತ್ತೆ. ಸ್ವಲ್ಪ ಹೊತ್ತು ಸುಮ್ಮನೆ ನಿಂತಿದೆ ಅಂತ ಆದಮೇಲೆ ಇದು ನಿಂತೇ ಹೋಯಿತು ಅಂತ ಅಂದ್ಕೊಳ್ಳೋಕೆ ಅವಕಾಶ ಇಲ್ಲ. ಆ ಚಕ್ರ ಇನ್ನೊಂದು ಸ್ವಲ್ಪ ಕಾಲ ಕಳೆದ್ಮೇಲೆ ಮತ್ತೆ ಸುತ್ತೋಕ್ಕೆ ಶುರುವಾಗುತ್ತೆ. ಆಮೇಲೆ ಯಾವತ್ತೋ ಒಮ್ಮೆ ನಿಲ್ಲುತ್ತೆ, ಮತ್ತೆ ಸುತ್ತುತ್ತೆ. ಇದು ಸೃಷ್ಟಿ ಚಕ್ರದ ನಡೆ ಅಂತ ಜ್ಞಾಪಿಸ್ತಾ ಇದ್ದಾರೆ. ಎಲ್ಲ ಈ ಪಾರ್ಥ ಆ ಎಲ್ಲ ಲೋಕಗಳು ಅಂದರೆ ಎಲ್ಲ ಭೂತಕೋಟಿಗಳು ಸಹ ಮತ್ತೆ ಮತ್ತೆ ಹುಟ್ಟಿ ಬ್ರಹ್ಮನ ರಾತ್ರಿ ಬಂದೊಡನೆ ಅವಶವಾಗಿ ಪ್ರಲಯವನ್ನು ಹೊಂದುತ್ತವೆ ಅಂತ. ಅವಶವಾಗಿ ಅಂದರೆ ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಭಗವಂತನ ಇಚ್ಛೆಯಂತೆ, ಭಗವಂತನ ಸಂಕಲ್ಪವಂತೆ ಅದಕ್ಕೆ ವಶವಾಗಿ ಪ್ರಲೀಯಂತೆ ಲಯವನ್ನು ಹೊಂದುತ್ತವೆ. ಮತ್ತೆ ಹಗಲು ಬಂದಾಗ ಮತ್ತೆ ಹುಟ್ಟುತ್ತವೆ ಅಂತ. ವಿಷಯ ಎಲ್ಲ ನಮ್ಮ ಮನಸ್ಸಿಗೆ ಬರುವಂತೆ ಇದೆ. ಒಂದು ಪದನ ಪರಿಚಯ ಸ್ವಲ್ಪ ಮಾಡ್ಕೊಳ್ಳೋಣ. ಇಲ್ಲಿ ಭೂತಗ್ರಾಮ ಅಂತ ಶಬ್ದವನ್ನು ಬಳಸಿದರು. ಗ್ರಾಮ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾದ ಭಾಷೆಯಲ್ಲಿ ಹಳ್ಳಿ ಅಂತ ಅರ್ಥ ಇದೆ. ಅದಲ್ಲದೆ ಇನ್ನೊಂದು ಅರ್ಥ ಇದೆ. ಎಲ್ಲೆಲ್ಲಿ ಬಳಸ್ತಾರೆ ಅದನ್ನ ಗಮನಿಸೋಣ. ಉದಾಹರಣೆಗೆ ಇಂದ್ರಿಯ ಗ್ರಾಮ ಅನ್ನೋ ಶಬ್ದವನ್ನು ಬಳಸ್ತಾರೆ. ಇಂದ್ರಿಯ ಗ್ರಾಮ ಅಂದರೆ ಪಂಚೇಂದ್ರಿಯಗಳನ್ನು ಒಟ್ಟಾಗಿ ಒಂದು ಪಂಚೇಂದ್ರಿಯಗಳ ಸಮೂಹ ಅಂತ ಹೇಳುವಾಗ ಇಂದ್ರಿಯ ಗ್ರಾಮ ಅನ್ನೋ ಶಬ್ದವನ್ನು ಬಳಸ್ತಾರೆ. ಗ್ರಾಮ ಅಂತಂದಾಗ ಅಲ್ಲಿ ಹಲವು ವರ್ಗದ ಜನಗಳು, ಜೀವಿಗಳು ವಾಸ ಮಾಡುವಂಥ ಸ್ಥಾನ. ಆದ್ದರಿಂದ ಒಂದು ಸಮೂಹ ಇರುತ್ತೆ ಅಂತ ಅರ್ಥ ಬರುತ್ತೆ ಗ್ರಾಮ ಶಬ್ದದಿಂದ. ಅದೇ ಅರ್ಥ ಇಟ್ಕೊಂಡು ಇಂದ್ರಿಯ ಗ್ರಾಮ ಅಂದರೆ ಇಂದ್ರಿಯ ಸಮೂಹ ಅಂತ ಅರ್ಥ. ಅದೇ ರೀತಿಯಲ್ಲಿ ಗುಣಗ್ರಾಮ ಅನ್ನೋ ಶಬ್ದವನ್ನು ಬಳಸ್ತಾರೆ. ಗುಣಗ್ರಾಮ ಅಂದರೆ ಅನೇಕ ಗುಣಗಳ ಸಮೂಹವೇ ಇದೆ ಅವನಲ್ಲಿ. ಗುಣಗ್ರಾಮವೇ ಅವನಲ್ಲಿ ವಾಸ ಮಾಡ್ತಾ ಇದೆ. ಅಂದರೆ ಅನೇಕ ಗುಣಗಳು ಅವನಲ್ಲಿ ವಾಸ ಮಾಡ್ತಾ ಇದೆ. ಹಾಗೆ ವಿಷಯ ಗ್ರಾಮ ಅಂತ ಇನ್ನೊಂದು ಶಬ್ದ ಇದೆ. ವಿಷಯ ಗ್ರಾಮ ಅಂದರೆ ನಮ್ಮ ಪಂಚೇಂದ್ರಿಯಗಳಿಗೆ ಬೇಕಾದ ಬೇರೆ ಬೇರೆ ವಸ್ತುಗಳಿದೆಯಲ್ಲ ಅದರ ಸಮೂಹ. ಈ ಪ್ರಪಂಚ ಅನ್ನೋದು ಏನದು? ವಿಷಯ ಗ್ರಾಮ.
ಪಂಚೇಂದ್ರಿಯಗಳಿಗೆ ಬೇಕಾಗಿರುವ ನಾನಾ ವಿಷಯಗಳ ಸಮೂಹ ಇಲ್ಲಿ ನೆಲೆಸಿದೆ. ಅದು ವಿಷಯಗ್ರಾಮ ಅನ್ನೋ ಶಬ್ದ ಇದೆ. ಹಾಗೆ ಶಬ್ದಗ್ರಾಮ ಅಂತ ಇನ್ನೊಂದು ಶಬ್ದ ಇದೆ. ಶಬ್ದಗ್ರಾಮ ಅಂದರೆ ನಾನಾ ಶಬ್ದಗಳ ಸಮೂಹ, ಅದಕ್ಕೆ ಶಬ್ದಗ್ರಾಮ ಅಂತ. ಹೀಗೆಲ್ಲ ಆ ಗ್ರಾಮ ಶಬ್ದವನ್ನು ಬಳಸ್ತಾರೆ. ಆದ್ದರಿಂದ ಇಲ್ಲಿ ಭೂತಗ್ರಾಮ ಅಂದರೆ ಅರ್ಥ ಏನು ಅಂತ ಕೇಳಿದ್ರೆ, ಭೂತ ಅನ್ನೋದಕ್ಕೆ ಪಂಚಭೂತಗಳು ಅಂತಲೂ ಅರ್ಥ. ಅದೇ ರೀತಿಯಲ್ಲಿ ಪಂಚಭೂತಗಳನ್ನು ತಮ್ಮ ಶರೀರವಾಗಿ ಮಾಡ್ಕೊಂಡು ಬದುಕ್ತಾ ಇರುವ ಜೀವಿಗಳು ಅಂತಲೂ ಅರ್ಥ. ಭೂತಗ್ರಾಮ ಅಂದರೆ ಜೀವಕೋಟಿ. ಜೀವಕೋಟಿ ಅಂದರೆ, ಕೋಟಿ ಅಂದರೆ ಅನಂತ ಸಂಖ್ಯೆಯಲ್ಲಿ ಜೀವಗಳು ಇದೆ ಅನ್ನೋ ಅರ್ಥದಲ್ಲಿ ಜೀವಕೋಟಿ ಅನ್ನೋ ಶಬ್ದವನ್ನು ಬಳಸ್ತಾರೆ. ಅವುಗಳೆಲ್ಲ ಹುಟ್ಟುತ್ತವೆ ಮತ್ತು ಮರೆಯಾಗುತ್ತವೆ ಅನ್ನೋದು ಆ ಮಾತಿನ ಒಟ್ಟು ತಾತ್ಪರ್ಯ. ಮುಂದಿನ ಶ್ಲೋಕ. ಪರಸ್ತಸ್ಮಾತ್ತು ಭಾವೋನ್ಯಃ ಅವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈಗ ಬ್ರಹ್ಮನ ಹಗಲಿನಲ್ಲಿ ಒಂದು ತರಹ, ಬ್ರಹ್ಮನ ರಾತ್ರಿಯಲ್ಲಿ ಒಂದು ತರಹ ಅಂಥೇಳಿ, ರಾತ್ರಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ಯಕ್ತ ಅನ್ನೋ ರೀತಿಯಾದಂಥ ಒಂದು ತತ್ವದಲ್ಲಿ ಎಲ್ಲ ಜೀವಕೋಟಿಗಳು ಹೋಗಿ ಲಯವಾಗಿರುತ್ತೆ, ಆಮೇಲೆ ಪುನಃ ಅಲ್ಲಿಂದ ಮತ್ತೆ ವಿಸ್ತಾರ ಆಗುತ್ತೆ ಅಂತ ಹೇಳಿದರು. ಅದಲ್ಲದೆ ಇನ್ನೊಂದು ಅವ್ಯಕ್ತ ಅಂತಿದೆ, ಅದೊಂದು ಸನಾತನಃ ಎಂಬ ಪದ್ದಿಂದಲೂ ಕರೆಯಲ್ಪಡುವಂತಹದ್ದೊಂದಿದೆ ಅಂತ ಇನ್ನೊಂದು ಅಂಶವನ್ನು ಹೊಸದಾಗಿ ಸೇರಿಸಿ ಕೃಷ್ಣಪ್ರಭು ಒಂದು ಯಥಾರ್ಥವಾದಂಥ ವಿಷಯವನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ತು ಆದರೆ ತಸ್ಮಾತ್ ಅವ್ಯಕ್ತಾತ್, ಆ ಹಿಂದೆ ಹೇಳಿದ ಅವ್ಯಕ್ತಕ್ಕಿಂತಲೂ ಪರಹ ಶ್ರೇಷ್ಠವಾದ, ಅನ್ಯಃ ಇನ್ನೊಂದು, ಸನಾತನಃ ಭಾವ, ಸನಾತನವಾದ ಒಂದು ಭಾವ ಇದೆ. ಭಾವ ಇದೆ ಅಂದರೆ ವಸ್ತುವಿದೆ. ಯಹ ಯಾವುದು, ಸರ್ವೇಷು ಭೂತೇಷು ನಶ್ಯತ್ಸು, ಸರ್ವೇಷು ಭೂತೇಷು ಎಲ್ಲ ಜೀವಕೋಟಿಗಳು ನಶ್ಯತ್ಸು ನಾಶ ಹೊಂದಿದರೂ ಸಹ ನ ವಿನಶ್ಯತಿ, ಈ ಅವ್ಯಕ್ತ ರೂಪವಾದ ಸನಾತನವು ನ ವಿನಶ್ಯತಿ ನಾಶ ಹೊಂದೋಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಹಿಂದಿನ ಮಾತಿನಲ್ಲಿ ನಾವೇನು ಗಮನಿಸ್ಕೊಂಡ್ವಿ, ಒಂದು ಅವ್ಯಕ್ತ ಅನ್ನೋ ತತ್ವ ಇದೆ, ಆ ತತ್ವ ಅಲ್ಲದೆ ಅದಕ್ಕಿಂತ ಶ್ರೇಷ್ಠವಾಗಿರುವಂತಹ, ಪರಹ ಅಂದರೆ ಶ್ರೇಷ್ಠವಾದ, ಅನ್ಯಃ ಅಂದರೆ ಇನ್ನೊಂದು ಅವ್ಯಕ್ತ ರೂಪವಾದ ತತ್ವ ಇದೆ, ಅದಕ್ಕೆ ಸನಾತನಃ ಎಂಬುದಾಗಿ ಕರೀತಾರೆ. ಸನಾತನಃ ಅಂದರೆ ಸದಾ ಇರುವಂತಹ ಅಂತ ಅರ್ಥ. ಸದಾತನ, ಸನಾತನ ಪರ್ಯಾಯ ಪದಗಳು. ಸದಾತನ ಅಂದರೆ ಎಂದೆಂದೂ ಇರುವಂತಹದ್ದು ಅಂತ ಅದು ಸನಾತನ, ಯಾವತ್ತಾವತ್ತೂ ಇರುವ ಇನ್ನೊಂದು ತತ್ವ ಇದೆ. ಆ ತತ್ವ ಸ್ವರೂಪ ಏನು ಅಂತ ಕೇಳಿದ್ರೆ, ಎಲ್ಲ ಜೀವಕೋಟಿಗಳು ನಾಶವನ್ನು ಹೊಂದಿದರೂ ಸಹ ಆ ಸನಾತನವಾದ ತತ್ವ ಒಂದು ಮಾತ್ರ ಸದಾ ಇರುತ್ತೆ. ಇದೆ ಅಂತ ಕರೆಯೋದಕ್ಕೆ ಯೋಗ್ಯವಾಗಿ ಯಾವತ್ತೂ ಇರುವಂತಹದ್ದು ಒಂದು ತತ್ವ ಇದೆ ಎಂಬುದಾಗಿ ಅದನ್ನು ಶ್ರೀಕೃಷ್ಣ ಪ್ರಭು ಅರ್ಜುನ ಮನಸ್ಸಿಗೆ ತರ್ತಾ ಇದ್ದಾನೆ. ಮುಂದಿನ ಶ್ಲೋಕ. ಅವ್ಯಕ್ತಃ ಅಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಎಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಶ್ರೀಕೃಷ್ಣ ಪ್ರಭು ತನ್ನ ಸ್ಥಾನ ಯಾವುದು, ಎಲ್ಲಿಗೆ ಬಂದು ಸೇರಿದರೆ ಹುಟ್ಟು ಸಾವುಗಳ ಚಕ್ರದಿಂದ ಪಾರಾದಂತೆ ಆಗತ್ತೆ, ಆ ಸ್ಥಾನ ಯಾವುದು ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥ ಸಂದರ್ಭ. ಎರಡನೇದು ಯಾವುದನ್ನು ಅವ್ಯಕ್ತ ಎಂಬುದಾಗಿ ಕರೆದಿದ್ದಾಗಿತ್ತೋ ಆ ಅವ್ಯಕ್ತವೇ ತನ್ನ ಸ್ವರೂಪ, ತನ್ನ ಧಾಮ ಎಂಬ ಒಂದು ಪರಿಚಯವನ್ನು ಈ ಮಾತಿನಲ್ಲಿ ಶ್ರೀಕೃಷ್ಣ ಪ್ರಭು ಅನುಗ್ರಹಿಸಿಕೊಡ್ತಾ ಇದ್ದಾನೆ. ಅಕ್ಷರ ಇತ್ಯುಕ್ತ, ಅಕ್ಷರ ಎಂಬುದಾಗಿ ಕರೆಯಲ್ಪಡುವಂತಹ ಯಾವುದು ಉಕ್ತವಾಗಿದೆಯೋ, ಯಾವ ಅವ್ಯಕ್ತವೂ ಉಕ್ತವಾಗಿದೆಯೋ, ಅವ್ಯಕ್ತ ಅಂತಂದರೆ ಆ ಅರ್ಥ ವ್ಯಕ್ತವಾಗದೇ ಇರುವಂತಹದ್ದು ಯಾವುದೋ ಒಂದು, ಆ ಅವ್ಯಕ್ತ ಯಾವುದು ಅಕ್ಷರ ಎಂಬುದಾಗಿ ಕರೆಯಲ್ಪಟ್ಟಿದೆಯೋ ತಮ್ ಅದನ್ನು ಪರಮಾಂ ಗತಿಂ ಆಹುಹು, ಪರಮಗತಿ ಎಂಬುದಾಗಿ ಕರೀತಾರೆ ಜ್ಞಾನಿಗಳು, ಯೋಗಿಗಳು. ಎಂ ಯಾವುದನ್ನು ಪ್ರಾಪ್ಯ ಹೊಂದಿ ನ ನಿವರ್ತಂತೆ ಹಿಂದಿರುವುದಿಲ್ಲವೋ ತತ್ ಅದು ಮಮ ನನ್ನ
ಪರಮಂ ಧಾಮ, ಪರಮಸ್ಥಾನವು ಎಂಬುದಾಗಿ. ಅಂದರೆ ಇನ್ನೊಂದು ಅವ್ಯಕ್ತ ಎಂಬುದಾಗಿ ಕರೆಯಲ್ಪಡುವಂತಹ ಸನಾತನವಾದಂಥ ಒಂದು ಸತ್ಯ ಇದೆ. ಅದು ಬೇರೆ ಯಾವುದೂ ಅಲ್ಲ, ಸಚ್ಚಿದಾನಂದ ರೂಪವಾದಂಥದ್ದು. ಅದೇ ನನ್ನ ಧಾಮ. ಆ ಧಾಮಕ್ಕೆ ಯಾರು ಹೋಗಿ ಸೇರ್ತಾರೋ ಅವರು ಪುನರಾವೃತ್ತಿಯನ್ನು ಹೊಂದಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಅದಿಲ್ಲ ಅವರಿಗೆ. ಅವರು ಶಾಶ್ವತವಾದ ಸುಖದಲ್ಲಿ ಅಲ್ಲೇ ನೆಲೆ ನಿಂತು ಬಿಡ್ತಾರೆ. ಅವರು ಜ್ಯೋತಿ ಸ್ವರೂಪರಾಗಿ ನೆಲೆ ನಿಲ್ತಾರೆ, ಅಮರರಾಗ್ತಾರೆ. ಆ ಅವ್ಯಕ್ತಕ್ಕೆ ಇನ್ನೊಂದು ಹೆಸರಿದೆ. ಆ ಹೆಸರೇನಪ್ಪ ಅಂದರೆ ಅಕ್ಷರ ಎಂಬುದಾಗಿ. ಅಕ್ಷರ ಅಂತಂದೊಡನೆ ನಮಗೆ ಅ ಆ ಇ ಇವುಗಳು ನೆನಪಾಗುತ್ತೆ. ಆದರೆ ಅಕ್ಷರ ಅನ್ನೋ ಶಬ್ದ ನಾಶವಿಲ್ಲದೆ ಇದ್ದದ್ದು ಅನ್ನೋ ಅರ್ಥದಲ್ಲಿ ಬಳಕೆ ಬಂದಿದೆ. ಅದು ಕ್ಷರ ಅಂದರೆ ನಾಶ ಅಂತ. ನಾಶ ಇಲ್ಲದೆ ಇದ್ದಿದ್ದಕ್ಕೆ ಅಕ್ಷರ ಅಂತ ಹೆಸರು ಬರುತ್ತೆ. ನಾಶ ಇಲ್ಲದೆ ಇದ್ದಿದ್ದು ಯಾವುದು ಸಮಗ್ರ ಸೃಷ್ಟಿಯಲ್ಲಿ ಅಂದರೆ ಒಂದೇ ಒಂದು. ಅದು ಯಾವುದಪ್ಪ ಅಂದರೆ ಪರತತ್ವ, ಪರಮಾತ್ಮ, ಸಚ್ಚಿದಾನಂದ, ಪರಂಜ್ಯೋತಿ ಇತ್ಯಾದಿ ಹೆಸರಿನಿಂದ ಕರೆಯಲ್ಪಡುವಂಥ ಒಂದು ಬೆಳಕು, ಎಲ್ಲೆಲ್ಲೂ ತುಂಬಿ ಬೆಳಗುವ ಬೆಳಕು. ಅದನ್ನು ಅಕ್ಷರ ಅಂತ ಕರೀತಾರೆ. ಅದು ಬಿಟ್ಟು ಈ ಪ್ರಕೃತಿ ಕ್ಷೇತ್ರಕ್ಕೆ ಸೇರಿದ ಎಲ್ಲವೂ ಕೂಡ ಕ್ಷರ ಅಂದರೆ ನಾಶವನ್ನುಳ್ಳದ್ದು ಎಂಬುದಾಗಿ ಕರೆಯಲ್ಪಡುತ್ತೆ. ಅದನ್ನು ಸಮಗ್ರ ಸೃಷ್ಟಿಯನ್ನು ಗಮನಿಸಿದಾಗ ಒಂದು ಅಕ್ಷರ ಅಂತ ಒಂದು ಭಾವ ಇದೆ. ಭಾವ ಇದೆ ಅಂದರೆ ಒಂದು ವಸ್ತು ಇದೆ ಅಂತ ಅರ್ಥ. ಹಾಗೆ ಕ್ಷರ ಅಂತ ಇನ್ನೊಂದು ಭಾವ ಇದೆ, ಅದು ನಾಶವನ್ನು ಹೊಂದುವಂಥ ಭಾಗ. ಪ್ರಕೃತಿಯ ಭಾಗವೆಲ್ಲವೂ ಇವತ್ತು ಹೀಗಿರುತ್ತೆ, ನಾಳೆ ಮರೆಯಾಗುತ್ತೆ, ಇವತ್ತು ಹೀಗಿರುತ್ತೆ, ನಾಳೆ ಮರೆಯಾಗುತ್ತೆ ಅಂದರೆ ನಾಶ ಹೊಂದುತ್ತೆ. ಆ ಪ್ರಕೃತಿಯ ಭಾಗವನ್ನು ಬಿಟ್ಟು ಇನ್ನೊಂದಿದೆ, ಅದನ್ನು ಅವ್ಯಕ್ತ ಅಂತ ಕರಿಬೋದು. ಕಾರಣ ಅದು ವ್ಯಕ್ತವಾಗದ ಯಾವುದೋ ಒಂದು ರೂಪದಲ್ಲಿದೆ. ಅದು ಆದ್ದರಿಂದ ಅವ್ಯಕ್ತ ಅಂತ ಅದಕ್ಕೂ ಕರಿಬೋದು. ಅದನ್ನು ಸನಾತನ ಎಂಬ ಭಾಷೆಯಲ್ಲೂ ಕರೆಯೋದುಂಟು. ಅದಕ್ಕೆ ಇನ್ನೊಂದು ಪದ ಅಕ್ಷರ ಎಂಬುದಾಗಿ ಅಂತ. ಆದರೆ ನಮ್ಮಲ್ಲಿ ನಿತ್ಯದಲ್ಲಿ ಅ ಆ ಇ ಏನು ಅಕ್ಷರ ಅಂತ ಕರಿತೀವಲ್ಲ, ಅದ್ಯಾಕೆ ಹೆಸರು ಬಂತು ಅಂತ ಕೇಳಿದರೆ, ಈ ಅ ಆ ಇಯನ್ನು ಚೆನ್ನಾಗಿ ಹೇಳೋಕೆ ನಮಗೆ ಗೊತ್ತಾಗೋದಾದರೆ ಅವುಗಳೆಲ್ಲ ಒಂದು ರಾಜಮಾರ್ಗ ಇದ್ದ ಹಾಗೆ ನೇರವಾಗಿ ಆ ಪರಮಾತ್ಮನ ಬಳಿ ಕರ್ಕೊಂಡೋಗಿ ತಲುಪಿಸುತ್ತು ಅಂತ. ಹಾಗೆ ಅಕ್ಷರವನ್ನು ಉಚ್ಚಾರ ಮಾಡುವಂಥ ಒಂದು ವಿದ್ಯೆ ಇದೆ. ಆ ವಿದ್ಯೆಯನ್ನು ಆರಂಭ ಮಾಡುವಂಥ ಒಂದು ಶುಭ ಕಾರ್ಯವೇ ಅಕ್ಷರಾರಂಭ, ಒಂದು ಸಂಸ್ಕಾರ ಎಂಬುದಾಗಿ ಋಷಿ ಮಹರ್ಷಿಗಳಿಂದ ಹೇಳಲ್ಪಟ್ಟಿದೆ. ಅಲ್ಲಿ ಹೇಳ್ಕೊಡುವಂಥ ಧ್ವನಿ ಅ ಅನ್ನೋದು ಒಂದು ಕ್ಷಣ ಉಚ್ಚರಿಸಲ್ಪಟ್ಟು ಆಮೇಲೆ ನಾಶ ಆಗುತ್ತೆ ಅನ್ನೋ ಥರ ನಮಗನ್ಸುತ್ತೆ. ಆದರೆ ಅದು ಮರೆಯಾಗತ್ತಷ್ಟೇ. ಆದರೆ ಯಾವುದೋ ಒಂದು ಸೃಷ್ಟಿ ಒಳಗಡೆಗೆ ನಿತ್ಯವಾದ ಸತ್ಯ ಏನಿದೆ ಆ ಕಡೆಗೆ ಅದು ಕರ್ಕೊಂಡು ಹೋಗುತ್ತೆ. ಸೃಷ್ಟಿಯಲ್ಲಿ ನಿತ್ಯವಾದಂಥ ಒಂದು ವಸ್ತು ಇದೆ. ನಿತ್ಯವಾದ ವಸ್ತು ಯಾವುದಪ್ಪ ಅಂದರೆ ಪರಮಾತ್ಮ, ಪರಂಜ್ಯೋತಿ ಅಂತ. ಆ ಪರಂಜ್ಯೋತಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ ಅ ಆ ಇ ಒಂದೊಂದು ಸಹ. ಹಾಗಿರೋದ್ರಿಂದಲೇ ಆ ವರ್ಣಮಾಲೆಯನ್ನು ಬ್ರಹ್ಮಮಾರ್ಗಂ ವದಂತಿ, ಬ್ರಹ್ಮಮಾರ್ಗ ಎಂಬುದಾಗಿ ಕರೀತಾರೆ. ಹಂಕ್ಷಂ ತತ್ವಾರ್ಥಯುಕ್ತಂ ಸಕಲ ಮುನಿಜನಾ ಬ್ರಹ್ಮಮಾರ್ಗಂ ವದಂತಿ. ಅದಕ್ಕೆ ಬ್ರಹ್ಮಮಾರ್ಗ ಎಂಬುದಾಗಿ ಕರೀತಾರೆ. ವರ್ಣಮಾಲೆ, ಅಕ್ಷರಮಾಲೆ ಅನ್ನೋದನ್ನೇ ಬ್ರಹ್ಮಮಾರ್ಗ ಅಂತ ಯಾಕೆ ಕರೀತಾರೆ ಅಂದರೆ, ಅದನ್ನು ಹೇಗೆ ಉಚ್ಚರಿಸಬೇಕೋ ಹಾಗೆ ಉಚ್ಚರಿಸೋದು ನನಗೆ ಗೊತ್ತಾದರೆ ಅದೆಲ್ಲ ಒಂದೊಂದು ದೇವತೆಯ ಬಳಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. ವರ್ಣ ಮಾತೃಕೆಯರು ಅಂತ ಕರೆಯಲ್ಪಡುವ ದೇವತೆಗಳ ಬಳಿಗೆ ಕರ್ಕೊಂಡು ಹೋಗುತ್ತೆ. ಆ ವರ್ಣ ಇನ್ನೊಂದು ಕಡೆಗೆ ಹಾಗೆ ಕ್ರಮಕ್ರಮವಾಗಿ ಹಿಂದಕ್ಕೆ ಹೋಗಿ ಪರತತ್ವವನ್ನು ದರ್ಶನ ಮಾಡೋಕ್ಕಾಗುತ್ತೆ ಅಂತ ನಮ್ಮ ಋಷಿಗಳು ಹೇಳ್ತಾರೆ. ಹಾಗೆ ಪರತತ್ವವನ್ನು ದರ್ಶನ ಮಾಡೋದಕ್ಕೆ ಬೇಕಾಗುವಂತೆ ಅಕ್ಷರಗಳನ್ನು ಉಚ್ಚರಿಸುವಂಥ ಕ್ರಮವನ್ನು ಬಲ್ಲವರು ಹೇಳ್ಕೊಡ್ಬೇಕು. ಅದೊಂದು ದೊಡ್ಡ ಸಂಸ್ಕಾರ. ಆ ಅಕ್ಷರ ಒಂದು ಚೆನ್ನಾಗಿ ಉಚ್ಚರಿಸೋಕೆ ಬರುತ್ತೆ ಅಂತ ಆದರೆ ಅವನು ವಿದ್ಯಾವಂತ ಅಂತ ಅರ್ಥ. ಅವನು ಜ್ಞಾನಭೂಮಿಗೆ ಏರೋದಕ್ಕೆ ಬೇಕಾಗುವ ಎಲ್ಲ ಸಂಪತ್ತು ಸಿಕ್ತು ಅಂತ ಅರ್ಥ. ಹೀಗೆ ನಮ್ಮ ದೇಶದಲ್ಲಿ ಆ ಒಂದು ಅಕ್ಷರಾಭ್ಯಾಸ ಅನ್ನೋ ಸಂಸ್ಕಾರವನ್ನು ಬಹಳ ಶ್ರೇಷ್ಠವಾದ ಸಂಸ್ಕಾರವಾಗಿ ದೇಶದಲ್ಲಿ ತಂದಿದ್ದಾರೆ. ಪ್ರಸ್ತುತದಲ್ಲಿ ಇಲ್ಲಿ ಆ ಸನಾತನವಾದ ಸತ್ಯಕ್ಕೆ ಇನ್ನೊಂದು ಹೆಸರು ಯಾವುದಪ್ಪ ಅಂದರೆ ಅಕ್ಷರ ಎಂಬುದಾಗಿ. ಆ ಅಕ್ಷರ ತತ್ವಕ್ಕೆ ಕರ್ಕೊಂಡು ಹೋಗಿ ತಲುಪಿಸುತ್ತಾದ್ರಿಂದ ಅ ಆ ಇ ಅನ್ನೋದಕ್ಕೂ ಕೂಡ ಅಕ್ಷರ ಅಂತ ಹೆಸರು ಬಂತು.
ಬೆಂಗಳೂರಿಗೆ ಹೋಗುವಂತಹ ಒಂದು ವಾಹನ ಇದೆ ಅಂತಾದರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಮಾತನಾಡ್ಕೊಳ್ಳೋದುಂಟು. ಬೆಂಗಳೂರು ಯಾವುದ್ರಿ ಅಂತ ಯಾರೋ ಪ್ರಶ್ನೆ ಕೇಳ್ತಾರೆ. ಅಲ್ಲಿದ್ದವ್ರು ಯಾರೋ ಒಬ್ಬರು ನೋಡಿ ಅದಲ್ಲ ಬೆಂಗಳೂರು ಇದು ಅಂತ ತೋರಿಸ್ತಾರೆ. ತೋರಿಸೋದು ಯಾವುದನ್ನು? ಬೆಂಗಳೂರಿಗೆ ಹೋಗೋ ಬಸ್ಸನ್ನು. ಬೆಂಗಳೂರಿಗೆ ಹೋಗೋ ಬಸ್ಸಿಗೆ ಬೆಂಗಳೂರು ಅಂತ ಹೇಗೆ ಹೆಸರು ಬರುತ್ತೋ ಹಾಗೆ ಪರತತ್ವದ ಕಡೆಗೆ ಕರ್ಕೊಂಡೋಗಿ ತಲುಪಿಸುವಂತಹ ಈಗಳಿಗೆ ಪರತತ್ವದ ಹೆಸರು ಇದಕ್ಕೆ ಬರುತ್ತೆ. ಪರತತ್ವಕ್ಕೆ ಅಕ್ಷರ ಅಂತ ಹೆಸರಿದೆ ಅಂತಾದರೆ ಅದೇ ಹೆಸರು ಇದಕ್ಕೂ ಬರುತ್ತೆ. ಯಾಕೆಂದರೆ ಇದು ಅಲ್ಲಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ ಅನ್ನೋ ಕಾರಣಕ್ಕಾಗಿ ಹೆಸರು ಬರುತ್ತೆ. ಎಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಎಂ ಪ್ರಾಪ್ಯ ಯಾವುದನ್ನು ಪಡೆದು ನ ನಿವರ್ತಂತೆ ಮತ್ತೆ ಹಿಂದಿರುಗುವುದಿಲ್ಲವೋ, ತದ್ಧಾಮ ಪರಮಂ ಮಮ. ತತ್ ಅದು ಪರಮಂ ಮಮ ಧಾಮ, ಮಮ ನನ್ನ ಪರಮಂ ಧಾಮ ಅತ್ಯಂತ ಶ್ರೇಷ್ಠವಾದ ಸ್ಥಾನ ಅಂತ. ಅಂದರೆ ನನ್ನ ಮೂಲ ಸ್ಥಾನ ಅದು. ನಾನು ಈ ಸೃಷ್ಟಿಯಲ್ಲಿ ವ್ಯಕ್ತವಾಗಿ ಬಂದಿದ್ದೀನಿ ಒಂದು ಮಾನವ ಶರೀರವನ್ನು ಧರಿಸಿ, ಆದರೆ ನನ್ನ ಮೂಲ ಸ್ಥಾನ ಅದು. ಆ ಮೂಲ ಸ್ಥಾನಕ್ಕೆ ಯಾವ ಜೀವಕೋಟಿಗಳು ಬಂದು ತಲುಪುತ್ತೋ ಆ ಜೀವಕೋಟಿಗಳಿಗೆ ಮತ್ತೆ ಇನ್ನು ಹುಟ್ಟು ಎಂಬುದಿಲ್ಲ, ಸಾವು ಎಂಬುದೂ ಇಲ್ಲ. ಅದನ್ನೇ ಮೋಕ್ಷ ಎಂಬ ಪದದಲ್ಲಿ ಕರೆಯುತ್ತಾರೆ ಎಂಬುದು ಒಟ್ಟು ತಾತ್ಪರ್ಯ. ಇಷ್ಟು ಇವತ್ತಿನ ಪಾಠ ಎಂಬುದಾಗಿ ಭಾವಿಸೋಣ. ವಿಷಯವನ್ನು 10 ಸರಿ ಅನುಸಂಧಾನ ಮಾಡಿ ಕೇಳಿ ಭದ್ರಪಡಿಸ್ಕೋಬೇಕು. ಇದು ಅತ್ಯಂತ ಮುಖ್ಯವಾದಂತಹ ಒಂದು ವಿಚಾರ. ನಮ್ಮ ನಿತ್ಯ ಜೀವನದಲ್ಲಿ ಬಳಕೆಯಲ್ಲಿಲ್ಲದೆ ಇರೋದ್ರಿಂದ ನಮಗೆ ಸ್ವಲ್ಪ ಮನಸ್ಸಿಗೆ ತಂದುಕೊಳ್ಬೇಕಾದ್ರೆ ಕ್ಲೇಶ ಆಗ್ಬೋದು. ಆದರೆ ಅತ್ಯಂತ ಮುಖ್ಯವಾದ ವಿಷಯ ಆದ್ದರಿಂದ ಎಷ್ಟೇ ಕ್ಲೇಶ ಆದರೂ ಮನನ ಮಾಡಿ ಧಾರಣೆ ಮಾಡಿಕೊಂಡ್ರೆ ಮುಂದಿನ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಸೌಲಭ್ಯವಾಗುತ್ತೆ, ಅದರಿಂದ ಅನುಕೂಲತೆ ಆಗುತ್ತೆ. ಅದರಿಂದ ಭದ್ರವಾಗಿ ಧರಿಸಬೇಕು ಅಂತ ಅಂದ್ಕೊಳ್ಳೋಣ ಎಂಬುದಾಗಿ ನೆನಪಿಸ್ಕೋತಾ ಈ 4 ಮಾತುಗಳು ಆ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿತವಾಗಲಿ ಎಂಬುದಾಗಿ ಕೇಳ್ಕೊತೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ನಮೋऽस्तु ते व्यासविशालबुद्धे, नमोऽस्तु ते व्यासविशालबुद्धे. फुल्लारविन्दायतपत्रनेत्रा, फुल्लारविन्दायतपत्रनेत्रा, येन त्वया भारततैलपूर्णः, येन त्वया भारततैलपूर्णः, प्रज्वालितो ज्ञानमयप्रदीपः, प्रज्वालितो ज्ञानमयप्रदीपः.